ಎಸ್, ಇವತ್ತು ಡೈರೆಕ್ಟ್ ಇಂಟರ್ವ್ಯೂ ಯಾವ ತರ ಇಂಪ್ರೂವ್ ಆಗ್ತಾ ಇದಾರೆ ಅಂತ ಸಪ್ನಾ ಮೇಡಮ್ ಕೇಳೋಣ. ನಮ್ ಜೊತೆ ಇದಾರೆ ಸಪ್ನಾ ಮೇಡಮ್, ಸೀಸನ್ 7 ನ ಗುಡ್ ಈವ್ನಿಂಗ್ ಸರ್. ಸ್ಟೂಡೆಂಟ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್ ಮೇಡಮ್, ಹೇಗ್ ಕಲಿತಾ ಇದ್ದೀರಾ? ಏನ್ ಅನಿಸ್ತಾ ಇದೆ ಬಿಫೋರ್ ಜಾಯ್ನಿಂಗ್ಗೂ ಇವಾಗ ಯಾವ ತರ ಹೋಗ್ತಾ ಇದೆ ಕ್ಲಾಸಸ್? ಬಿಫೋರ್ ಜಾಯ್ನಿಂಗ್ ನನಗೆ ಅಷ್ಟೊಂದು ವಿಡಿಯೋಸ್ ನೋಡಿದೆ, ಬಟ್ ನನಗೆ ಏನೂ ಟಚ್ ಇರಲಿಲ್ಲ ಸರ್. ಈ ಥರ ಮಾಡಬೇಕು, ಬಲೂನ್ ಡೆಕೋರೇಷನ್ ಆದರೆ ಈ ಥರ ಮಾಡಬೇಕು, ಅದ್ರ ಪ್ರಾಪ್ಸ್ ಎಲ್ಲ ಹಿಂಗಿರುತ್ತೆ ಅಂತ ಯಾವುದೂ ಐಡಿಯಾ ಇರಲಿಲ್ಲ. ಜಸ್ಟ್ ಯೂಟ್ಯೂಬಲ್ಲಿ ನಿಮ್ಮ ಪೇಜಲ್ಲಿ ನೋಡಿದ್ ಬಿಟ್ರೆ ನಮ್ಗೆ ಇದೇ ಥರ ಮಾಡಬೇಕು, ಇದೇ ಥರ ಶೇಪ್ ಬರುತ್ತೆ, ಆರ್ಚ್ ಆಗಲಿ ಒಂದು ಈವೆಂಟ್ ಆಗಲಿ ಅಂತ ನಮ್ಗೆ ಯಾವುದೂ ಐಡಿಯಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡ ಮೇಲೆ ನಮಗೆ ಅರ್ಥ ಆಗ್ತಾ ಇರೋದು ಸರ್. ಅದನ್ನು ಕಲ್ತ್ಕೊತಾ ಇರೋದು ಸರ್, ಖುಷಿ ಆಗ್ತಾ ಇರೋದು. ನಿಮ್ ಪ್ರಕಾರ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ನೀವೇನ್ ಅನ್ಕೊಂಡಿದ್ರಿ? ಏನೋ ಬಲೂನ್ ಫ್ಲವರ್ ಡೆಕೋರೇಷನ್ ಹೇಳ್ಕೊಟ್ರೆ ಸಾಕ ಅಂತನ? ನಿಮ್ ಪ್ರಕಾರ ಏನ್ ಅನಿಸ್ತಿದೆ? ನಾವು ಸ್ಟಾರ್ಟಿಂಗ್ ಅಲ್ಲಿ ಹಂಗ ಅನ್ಕೊಂಡೇ ಬಂದಿದ್ದೆ ಸರ್. ಜಸ್ಟ್ ಕೋಚಿಂಗ್ ಕೊಡ್ತಾರೆ ನಮಗೆ, ಇವೆಂಟ್ ಯಾವ ತರ ಬಲೂನ್ ಡೆಕೋರೇಷನ್ ಮಾಡಬೇಕು, ಅದು ಯಾವ ತರ ಸೆಟಪ್ ಮಾಡಬೇಕು ಅಂತ ಮಾತ್ರ ಹೇಳ್ಕೊಡ್ತಾರೆ ಅಂತ ಮಾತ್ರ ಅನ್ಕೊಂಡ್ ಬಂದಿದ್ದೆ ಸರ್. ಮೈಂಡಲ್ಲಿ ಅದೇ ಇತ್ತು. 145 ಡೇಸ್ ಅಂದ್ರೆ ಅದನ್ನ ಹೇಳ್ಕೊಡ್ತಾರೆ. ಥೇರಿ ಏನೇನು ಅದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಥೇರಿ ಇರುತ್ತೆ. ಅದಕ್ಕೆ ಬಿಟ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಯಾವ ತರ ನಾವು ಅರೇಂಜ್ಮೆಂಟ್ ಮಾಡಬೇಕು, ಯಾವ ತರ ಆರ್ಚ್ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತಾರೆ ಅಂತ ಮಾತ್ರ ಗೊತ್ತಿತ್ತು ಸರ್. ಬಟ್ ಇನ್ ಡೀಟೇಲ್ ಆಗಿ ಯಾವ ತರ ಮಾತಾಡಬೇಕು, ನಾವು ಯಾವ ತರ ಸ್ಪೀಚ್ ಕೊಡಬೇಕು, ಯಾವ ತರ ಈವೆಂಟ್ ಹೋದಾಗ ವೆಂಡರ್ ಜೊತೆ ಯಾವ ತರ ಮಾತಾಡಬೇಕು, ಆಮೇಲೆ ಆರ್ಗನೈಸರ್ ಆಗಿ ನಾವು ಹೆಂಗ್ ವರ್ಕ್ ಮಾಡಬೇಕು, ಆಮೇಲೆ ಆಡಿಯನ್ಸ್ಗೆ ಯಾವ ತರ ರೀಚ್ ಆಗಬೇಕು ಅಂತ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀರಾ. ತುಂಬಾ ಖುಷಿ ಆಯ್ತು. ನಿಮ್ಗೆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ? ಹಾ ಸರ್. ಆ ಲರ್ನಿಂಗ್ ಪ್ಲಸ್ ಅರ್ನಿಂಗ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಸೂಟೇಬಲ್ ಅಂತ ಅನಿಸ್ತಿದ್ಯಾ? ಅರ್ನ್ ಮಾಡ್ತಾ ಇದ್ದೀರಾ? ಮತ್ತೆ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಹೊರಗಡೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ 80% ಪ್ರಾಕ್ಟಿಕಲ್ 20% ಥಿಯರಿ ಅಂತ ಹೇಳಿದ್ವಲ್ಲ, ಅದು ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ನಿಮ್ಗೆ? ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಸರ್. ಯಾಕಂದ್ರೆ ಬೇರೆ ಕಡೆ ಹೋದಾಗ ಬರೀ ಟೀಚ್ ಮಾಡ್ತಾರೆ, ಕೋಚಿಂಗ್ ಮುಗಿಸ್ಕೊಂಡು ಅವ್ರ ಪಾಡಿಗೆ ಹೋಗ್ತಾರೆ, ಇನ್ಸ್ಟಿಟ್ಯೂಟ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಟಚ್ ಅಲ್ಲಿ ಇರಲ್ಲ. ಬಟ್ ಈ ಇನ್ಸ್ಟಿಟ್ಯೂಟ್ ಅಲ್ಲಿ V.9 ಇನ್ಸ್ಟಿಟ್ಯೂಟ್ ಅಲ್ಲಿ ಹೆಂಗಿದೆ ಅಂದ್ರೆ ಲರ್ನಿಂಗ್ ಪಾಸ್ ಅರ್ನಿಂಗ್ ಅಂತಂದ್ರೆ, ನೀವು ಯಾವ್ದಾರ ಇವೆಂಟ್ ಇದ್ರೆ ನಮ್ಗೆ ಹೇಳ್ತೀರಾ, ನಾವು ಅಲ್ಲಿ ಹೋಗಿ ವರ್ಕ್ನು ಮಾಡ್ತೀವಿ, ಪ್ಲಸ್ ನೀವು ಅದಕ್ಕೆ ಇಷ್ಟು ಅಂತ ನಮಗೆ ಅರ್ನಿಂಗ್ ತರನು ಅಮೌಂಟ್ ನೀವು ಪೇ ಮಾಡ್ತೀರಾ. ಅದು ತುಂಬಾ ಖುಷಿ ಆಗ್ತದೆ ಸರ್. ಕಲ್ತ್ಕೊಂಡಿನೇ ನಾವು ಅಮೌಂಟ್ ಇದು ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಸರ್. ಎಸ್, ಜೊತೆಗೆ ಅದ್ ಮೈಕು ಈ ಹೇರ್ಗೆ ಲಾಕ್ ಮಾಡ್ಕೊಬಿಡಿ ಈಗ. ಹಂಗೆ. ವೆರಿ ಗುಡ್. ಇವಾಗ 2 ಕೈ ಆಕ್ಷನ್ ಮಾಡ್ಕೊಂಡು ಮಾತಾಡಕ್ ಈಸಿ ಆಗುತ್ತೆ. ಈಗ ನೀವು ಸ್ವಲ್ಪ ಲೇಟ್ ಆಗೇ ಬಂದ್ರಿ ಜಾಯ್ನಿಂಗ್. ಹೌದು ಸರ್. ಓಕೆ, ಹೌದು ಸರ್. ಜಾಯ್ನಿಂಗ್ ಲೇಟ್ ಆಗಿ ಬಂದ್ರಿ. ಸೊ ಇದೆಲ್ಲ ಬುಕ್ಲೆಟ್ ಎಲ್ಲ ಇರುತ್ತೆ ನಮ್ದು. ಹೌದು ಸರ್. ಇವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವ್ ಏನೇನ್ ಮಾಡ್ತೀವಿ ಅಂತ ಎಲ್ಲ ಬುಕ್ಲೆಟ್ ಇಲ್ಲಿ ಮಾಡಿದೀವಿ. ಹೌದು ಸರ್. ಈ ಬುಕ್ಲೆಟ್ ಅಲ್ಲಿ ಎಲ್ಲ ಚೆನ್ನಾಗಿ ಕಲ್ತ್ಕೊಂತ ಇದೀರಾ? ಹಾ, ಕಲಿತಾ ಇದೀವಿ ಸರ್. ನಿಜ ಹೇಳ್ಬೇಕು, ನಿಜವಾಗ್ಲೂ ಕಲಿತಾ ಇದೀವಿ ಸರ್. ನಮ್ ಸೀನಿಯರ್ಸ್ ಆಗ್ಲಿ, ಟ್ರೈನರ್ಸ್ ಆಗ್ಲಿ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಆಗಿ ಎಲ್ಲಾನು ಹೇಳ್ಕೊಡ್ತಾ ಇದಾರೆ. ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾ ಇದಾರೆ. ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಸಕ್ಸಸ್ ಆಗ್ತೀರಿ. ಹೋಗಿ ಯಾವ ತರ ಕೆಲಸ ಮಾಡ್ಬೇಕು, ಇವೆಂಟ್ ಆರ್ಗನೈಸರ್ ಅಂತ ಎಲ್ಲ ಅನ್ಸಿದ್ಯಾ ನಿಮ್ಗೆ? ಹಾ, ಅನ್ಸಿದೆ. ಸುಮ್ನೆ ಬಲೂನ್ ವರ್ಕ್ ಮಾಡ್ತೀನಿ, ಫ್ಲವರ್ ವರ್ಕ್ ಮಾಡ್ತೀನಿ ಅಂತ ಅಂದ್ರೆ ಇವೆಂಟ್ ಆರ್ಗನೈಸರ್ ಆಗಕ್ಕಾಗತ್ತಾ? ಆಗಕ್ಕಾಗಲ್ಲ ಸರ್. ಪ್ರತಿಯೊಂದನ್ನು ಗೊತ್ತಿರ್ಬೇಕು ಸರ್. ಅದು ಗೊತ್ತಿದ್ದಾಗ್ಲೇನೆ ನಾವು ಅದು ವರ್ಕ್ ಮಾಡಕ್ಕಾಗೋದು ಸರ್. ಇಲ್ಲಾಂದ್ರೆ ವರ್ಕ್ ಮಾಡಕ್ಕಾಗಲ್ಲ. ಯಾಕಂದ್ರೆ ವೆಂಡರ್ ಆಗ್ಲಿ, ಕ್ಲೈಂಟ್ ಆಗ್ಲಿ, ಅವ್ರಿಗೆ ಇದೇ ತರ ಬೇಕು ಅನ್ನೋದೊಂಥರ ಇದು ಇರುತ್ತೆ ಸರ್. ಅವ್ರದೊಂದು ಪ್ಲಾನಿಂಗ್ ಇರುತ್ತೆ. ನಾವು ಆ ತರ ಕೊಟ್ರೆ ಮಾತ್ರ ಅದು ಸಕ್ಸಸ್ ಆಗಕ್ಕಾಗುತ್ತೆ ಸರ್. ಇವಾಗ ಒಂದು ಮಿಸ್ಟೇಕ್ ಆಯ್ತು ಅಂತಂದ್ರೆ ಹೋಲ್ ಒಂದು ಈವೆಂಟೇನೆ ಚೇಂಜ್ ಆಗೋಗುತ್ತೆ ಸರ್. ಅವ್ರು ಹೇಳಿರೋ ಪ್ಲಾನ್ಗೂ ನಾವು ಒಂದು ಯಾವ್ದಾರ ಮಿಸ್ಟೇಕ್ ಮಾಡಿದ್ರು ಅಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಕಾಣಿಸ್ಬರುತ್ತೆ ಸರ್. ಮೊನ್ನೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ವೆಲ್ಕಮ್ ಹೋಮ್ ಸ್ಕೂಲ್ದೆಲ್ಲ, ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ನಾವು ಯಾವತ್ತು ಸ್ಕೂಲ್ ಆನ್ಯುವಲ್ ಡೇ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ನೋಡಿದ ಬಿಟ್ರೆ ಈ ತರ ಈವೆಂಟ್ ಆರ್ಗನೈಸರ್ ತರ ಯಾವುದು ನಾವು ಫೇಸೇ ಮಾಡಿರ್ಲಿಲ್ಲ ಸರ್. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಆಡಿಯನ್ಸ್ಗೆ, ಪೇರೆಂಟ್ಸ್ಗೆ ಯಾವ ತರ ನಾವು ಟ್ರೀಟ್ ಮಾಡಬೇಕು, ಹಾಸ್ಪಿಟಾಲಿಟಿ ಯಾವ ತರ ಕೊಡಬೇಕು, ಅವ್ರಿಗೆ ಯಾವ ತರ ಮೂವ್ ಮಾಡಬೇಕು ಅನ್ನೋದು, ಆಮೇಲೆ ಸ್ಟೇಜಲ್ಲಿ ಯಾವ ತರ ನಾವು ಅಲ್ಲಿ ಕ್ಲೈಂಟ್ಸಿಗೆ ಅವ್ರಿಗೆ ಏನೇನು ಬೇಕು, ಏನೇನು ಫೆಸಿಲಿಟೀಸ್ ಬೇಕು, ಹಾಸ್ಪಿಟಲೈಸ್ ಆಗಿರ್ಬೋದು, ಅಲ್ಲಿ ಮಾಡಿರೋ ಅರೇಂಜ್ಮೆಂಟ್ಸ್ ಆಗಿರ್ಬೋದು, ಆಮೇಲೆ ನಾವು ಕೊಡೋ ಅಂಥ ಟ್ರೀಟ್ಮೆಂಟ್ ಆಗಿರ್ಬೋದು. ಅಲ್ಲಿ ಫುಡ್ ಕೋರ್ಟ್ ಅಂತ ಇತ್ತು, ಆಮೇಲೆ ಚೇರ್ಸ್ ಎಲ್ಲ ಹಾಕಿದ್ರು, ಆಮೇಲೆ ಈ ಕಡೆ ಡಾನ್ಸರ್ ಮಕ್ಕಳೆಲ್ಲ ಇದ್ರು, ಅವ್ರ ಸೇಫ್ಟಿನೂ ನೋಡಬೇಕಿತ್ತು. ಆಮೇಲೆ ಯಾರ್ಯಾರಿಗೆ ಏನೇನು ಬೇಕು ಅಂತ ಒಂದೊಂದು ಪ್ಲೇಸಿಗೂ ಒಬ್ಬೊಬ್ಬರಿಗೆ ನೀವು
ಲೊಕೇಟ್ ಮಾಡಿದ್ರಿ. ಒಂದೊಂದು ಸ್ಟೂಡೆಂಟ್ಗೂ ಇವ್ರು ಫುಡ್ ಕೋರ್ಟಲ್ಲೇ ಇರಬೇಕು, ಇವ್ರು ಆಡಿಯನ್ಸ್ ಹತ್ರ ಇರಬೇಕು, ಇವ್ರು ಸ್ಟೇಜ್ ಹತ್ರ ಇರಬೇಕು ಅಂತ ಅದೆಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ ಸರ್. ಸುಮ್ಮನೆ ಈವೆಂಟ್ ಅಂದ್ರೆ ಈವೆಂಟ್ ಎಂಜಾಯ್ಮೆಂಟ್ ಮಾಡೋ ಥರ ನಾವು ನೋಡ್ತಿದ್ವಿ ಹೊರತು ಇದೇ ಥರ ಹಾಸ್ಪಿಟಾಲಿಟೀಸ್ ಎಲ್ಲ ಕೊಡ್ತಾರೆ ಅನ್ನೋದು ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಸರ್ ನಮಗೆ. ಅಲ್ಲಿಗೆ ಹೋದ್ಮೇಲೆ ವೆರಿ ಗುಡ್ ವೆರಿ ಗುಡ್. ಅದು ವೆಲ್ಕಮ್ ಹೋಮ್ದು ಹೇಗಿತ್ತು? ವೆಲ್ಕಮ್ ಹೋಮ್ದು ಇನ್ನೂ ತುಂಬಾ ಎಕ್ಸ್ಪೀರಿಯನ್ಸ್ ಖುಷಿ ಆಯ್ತು ಸರ್. ಯಾಕಂದ್ರೆ ಫಸ್ಟ್ ಟೈಮ್ ಆ ಥರ ನಾವು ಗೊತ್ತಿರಲಿಲ್ಲ ನಮಗೆ. ಆ ಥರನೂ ಒಂದು ಈವೆಂಟ್ ಇರುತ್ತೆ ಅಂತ ನಮ್ಗೆ ಐಡಿಯಾನೂ ಇರಲಿಲ್ಲ. ನೀವು ಸಡನ್ ಆಗಿ ಹೇಳಿದಾಗ ಹೆಂಗಪ್ಪ ಅಲ್ಲಿ ಹೋಗಿ ಮಾಡೋದು, ನಮ್ಗೇನೂ ಐಡಿಯಾ ಇಲ್ವಲ್ಲ ಏನು ಮಾಡೋದು ಅಂತ. ನೆಕ್ಸ್ಟ್ ಡೇ ಬಂದಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಪ್ರಣೀತಾ ಮ್ಯಾಮ್ ಆಗಲಿ, ಕುಮಾರ್ ಸರ್ ಆಗಲಿ, ನಮ್ಮ ಬ್ಯಾಚ್ಮೇಟ್ಸ್ ಆಗಲಿ ಎಲ್ಲರ ಜೊತೆಗೆ ಹೋದ್ವಿ. ಅಲ್ಲಿ ಹೋದಾಗ ಸ್ವಲ್ಪ ಕ್ಲೈಂಟ್ಸ್ ಬರೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಆ ಗ್ಯಾಪಲ್ಲೇ ಸರ್ ಪ್ರತಿಯೊಂದನ್ನು ಹೇಳ್ಕೊಟ್ರು. ಇನ್ ಟೈಮಲ್ಲಿ ನಾವು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಇದೇ ಥರ ಅರೇಂಜ್ಮೆಂಟ್ ಮಾಡಿಸ್ಕೊಂಡು ಅವ್ರು ಬರೋದ್ರೊಳಗಡೆ ನಾವೆಲ್ಲನೂ ಸೆಟಪ್ ಮಾಡಿ ಕ್ಲಿಯರ್ ಮಾಡ್ಕೊಡ್ಬೇಕಂತ ಕ್ಲಿಯರ್ ಆಗಿ ನೀಟಾಗಿ ಹೇಳ್ಕೊಟ್ರು ಸರ್. ಹಾಗೆ ನೋಡಿ ಸ್ನೇಹಿತರೆ, ಬುಕ್ಲೆಟ್ಗಳೆಲ್ಲ ಯಾವ ತರ ಅಂತ ಅಂದ್ರೆ, ನಾವು ಯಾವ್ದಾದ್ರು ಒಂದು ಈವೆಂಟ್ ಮಾಡ್ತೀವಿ ಅಂತಂದ್ರೆ ಕ್ಲೈಂಟ್ಗೆ ನಾವು ಒಂದು ಸ್ಕೆಚ್ ಪ್ರಾಪರ್ ಆಗಿರ್ಬೇಕು. ಅದೇ ತರ ನಾವು ಕೋಚಿಂಗ್ ಮಾಡ್ಬೇಕಂದ್ರೂ ಕೂಡ ಥಿಯರಿ ಕ್ಲಾಸಸ್ ಏನು, ಪ್ರಾಕ್ಟಿಕಲ್ ಕ್ಲಾಸಸ್ ಏನು ಎಲ್ಲ ನೀಟಾಗಿ ನಾವು ಪ್ಲಾನ್ ಮಾಡಿಕೊಂಡು, ಮತ್ತೆ ಏನಂದ್ರೆ ಇವಾಗ ಲಾಸ್ಟ್ ಬ್ಯಾಚ್ ಮಾಡಿರ್ತೀವಲ್ಲ ಅದೇ ಫಾರ್ಮೆಟಲ್ಲಿ ಮಾಡೋಕ್ಕಾಗಲ್ಲ ನಾವು. ಪ್ರತಿ ಬ್ಯಾಚು ಕೂಡ ಡಿಫ್ರೆಂಟ್ ಆಗಿರಬೇಕು, ಮತ್ತೆ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಫಾರ್ಮೆಟ್ ನಾವು ಕೂಡ ಚೇಂಜ್ ಮಾಡ್ಕೋಬೇಕು. ಸಮ್ಟೈಮ್ ಇವಾಗ ಕ್ಲೈಂಟ್ಗೆ ಏನು ಬೇಕು ಅನ್ನೋದು ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಸಮ್ಟೈಮ್. ಯಾಕೆಂದ್ರೆ ಅವ್ರು ಸೋಷಿಯಲ್ ಮೀಡಿಯಾನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಕ್ಲೈಂಟು. ಹಾಗಾಗಿ ಮತ್ತೆ ನಮ್ಮ ಇನ್ಸ್ಟಿಟ್ಯೂಟಲ್ಲೂ ಕೂಡ ಏನಂದ್ರೆ ಒಂದು ಪ್ರಾಪರ್ ಸ್ಕೆಚ್ ಇರಬೇಕು. ಮತ್ತೆ ಒಬ್ಬ ವ್ಯಕ್ತಿಗೆ ಪರ್ಸನಲ್ ಅಟೆನ್ಷನ್ ಆಗಿ ನಾವು ಕೊಡೋದ್ರಿಂದ ಈ ವ್ಯಕ್ತಿಗೆ ಏನೇನು ಬೇಕಾಗುತ್ತೆ, ಫ್ರಂಟ್ ಎಂಡಲ್ಲಿ ಸ್ಟ್ರಾಂಗ್ ಇದ್ದಾರಾ, ಬ್ಯಾಕ್ ಎಂಡಲ್ಲಿ ಸ್ಟ್ರಾಂಗ್ ಇದ್ದಾರಾ, ಅದನ್ನೆಲ್ಲ ಅನಲೈಸ್ ಮಾಡೋಕ್ಕೆ ನಮಗೂ ಟೈಮ್ ಬೇಕು. ಸೊ ಒಂದೇ ಸಲ ನೀವು ಎಲ್ಲರೂ ಕೂಡ ಎಲ್ಲರೂ ಪ್ರೊಡಕ್ಷನ್ ಮಾಡಿಬಿಡಿ, ಎಲ್ಲರೂ ಫ್ರಂಟ್ ಎಂಡ್ ಮಾಡಿಬಿಡಿ, ಎಲ್ಲರೂ ಬ್ಯಾಕ್ ಎಂಡ್ ಮಾಡಿಬಿಡಿ, ಹಂಗೆ ಮಾಡೋಕ್ಕಾಗಲ್ಲ. ಈವೆಂಟ್ಸ್ ಅಂತ ಅಂದರೆ ಒಂದೊಂದಕ್ಕೆ ಒಬ್ಬೊಬ್ರು ಜವಾಬ್ದಾರಿ ತೊಗೊಂಡಾಗ ಮಾತ್ರ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಆ ಇಂಟೆನ್ಷನಲ್ಲಿ, ಆ ಒಂದು ಪ್ಲಾನಿಂಗಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಇರೋದು. ನಿಮಗೆ ಪರ್ಸ್ನಲ್ ಅಟೆನ್ಷನ್ ನಾವು ಕೊಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಪರ್ಸ್ನಲ್ ಅಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ, ನಾವು ಹೇಗೆ ಕೊಡ್ತಾ ಇದ್ದೀವಿ, ಏನಾದರೂ ಡೌಟ್ ಇದ್ರೆ ಹೆಂಗೆ ಕ್ಲಾರಿಫೈ ಮಾಡ್ತೀವಿ, ಹೇಳ್ಕೊಡೋ ಮೆಥಡ್ ನಿಮ್ಗೆ ಏನು ಇಷ್ಟ ಆಯಿತು ಅಂತ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಎಲ್ಲರದ್ದು ಥಿಂಕಿಂಗು ಒಂದೇ ಥರ ಇರಲ್ಲ, ಎಲ್ಲರೂ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಒಂದೇ ಥರ ಇರಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಟೀಚ್ನ ಅರ್ಥ ಮಾಡ್ಕೊತಾ ಇರ್ತಾರೆ. ಇವಾಗ ನಾನು ಒಂಥರ ಮಾಡ್ಕೊಂಡ್ರೆ ನಮ್ಮ ಬ್ಯಾಚ್ಮೆಂಟ್ಸ್ ಒಂಥರ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರವ್ರ ನಾಲೆಜ್ ತಕ್ಕಂಗೆ ಅವ್ರವ್ರು ಮಾಡ್ಕೊಂಡಿರ್ತಾರೆ. ನೀವು ಪರ್ಸ್ನಲ್ ಅಟೆನ್ಷನ್ ಅಂತಂದರೆ ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಹೆಂಗಪ್ಪ ಇಲ್ಲಿ ಹೊಸ ಜಾಗಕ್ಕೆ ಬಂದು ಇಲ್ಲಿ ನಾವು ಇನ್ಸ್ಟಿಟ್ಯೂಟಲ್ಲಿ ಇರೋದು, ಯಾವ ಥರ ಕಲಿಯೋದು, ಏನಾದರೂ ಡೌಟ್ಸ್ ಇದ್ದರೆ ಸರ್ ಇರ್ತಾರೆ, ಅವ್ರಿಗೆ ಹೆಂಗೆ ಕೇಳೋದು, ಕೆಲವೊಂದು ಮುಜುಗರ ಥರ ಇರುತ್ತೆ ಸರ್. ಇಷ್ಟೊಂದು ಚಿಕ್ಕ ಡೌಟನ್ನು ನಾವು ಹೆಂಗೆ ಕ್ಲಾರಿಟಿ ತೊಗೊಳ್ಳೋದು, ಎಲ್ಲರ ಎದುರುಗಡೆ ಹೆಂಗೆ ಅನ್ನೋದು ಒಂಥರ ಡೌಟ್ ಇರುತ್ತೆ. ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳೋಕ್ಕೆ ನೀವು ಪರ್ಸ್ನಲ್ ಆಗು ಕೇಳ್ತೀರಾ. ಅಲ್ಲಿ ಹೇಳ್ಕೊಡ್ಬೇಕಾದ್ರೂ ಪ್ರತಿಯೊಬ್ಬರೂ ಸಿಂಗಲ್ ವೈಸನ್ನು ಪರ್ಸ್ನಲ್ ಅಟೆನ್ಷನ್ ತೊಗೊಂಡೇ ಕೇಳ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ಡೌಟ್ ಇದ್ರೂ ಫ್ರ್ಯಾಂಕ್ ಆಗಿ ಬೇಗ ಕೇಳ್ಬಿಡ್ತೀವಿ ಸರ್. ನಮ್ಗೆ ಮುಜುಗರನೂ ಅನ್ಸಲ್ಲ, ಅಯ್ಯೋ ಕೇಳ್ಕೊಂಡ್ರೆ ಏನಂತಾರ ಅನ್ನೋ ಥರ ಫೀಲು ಕೂಡ ಬರಲ್ಲ. ಆ ಥರ ಇಲ್ಲೆಲ್ಲ ಅಟ್ಮಾಸ್ಫಿಯರ್ ಇರೋದ್ರಿಂದ ಅದು ಅಷ್ಟೇ ಸರ್. ಈಸಿ ವೇಲಿ ಹೇಳ್ಕೊಡ್ತಾರೆ. ನಾವು ಸ್ವಲ್ಪ ಕನ್ಫ್ಯೂಷನ್ ಥರ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಈಗ ಒಂದೇನೋ ಈವೆಂಟ್ ಪ್ಲಾನ್ ಕೊಟ್ರ ಅಂತಂದರೆ ನಾವೇ ಒಂಥರ ಕನ್ಫ್ಯೂಷನ್ ಇರ್ತೀವಿ. ಇದು ಮಾಡ್ಬೇಕಾ, ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ನಮಗೆ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ತೊಗೊಂಡೋಗಿ ನಮ್ಮ ಸೀನಿಯರ್ಸ್ ಆಗಲಿ, ನಮ್ಮ ಟ್ರೈನರ್ ಹತ್ರ ಆಗಿ ಕೇಳಿದಾಗ ಅವ್ರು ಇನ್ನೂ ಈಸಿ ವೇಲಿ ಹೇಳ್ಕೊಡೋದ್ರಿಂದ ನಮ್ಗೆ ಇನ್ನೂ ಈಸಿ ಅನಿಸುತ್ತೆ ಸರ್ ಕಲ್ತ್ಕೊಳ್ಳೋದು. ವೆರಿ ಗುಡ್. ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದೀರಾ. ಫಸ್ಟ್ ಎಲ್ಲ ನೀವು ಮಾತಾಡಕ್ಕೆ ಭಯ ಪಡ್ತಿದ್ರಿ, ಸ್ವಲ್ಪ ತದ್ಲಿಸ್ತಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಬರ್ತಾನೆ ಇರ್ಲಿಲ್ಲ ಸರ್. ನಾನು ಇಲ್ಲಿಗೆ ಫಸ್ಟ್ ಟೈಮ್ V.9 ಬಂದಾಗ್ಲೇ ನಾನು ಲೈವ್ ವಿಡಿಯೋ ಮಾಡ್ತಾ ಇರೋದು, ವಿಡಿಯೋ ಫೇಸ್ ಮಾಡ್ತಾ ಇರೋದು ಸರ್. ಯಾವತ್ತು ಒಂದು ವಿಡಿಯೋ ಮಾಡಿ ಕೂಡ ನಾವು ಹಾಕಿಲ್ಲ ಸರ್. ಎಲ್ಲೋ ಫಂಕ್ಷನ್ದಾಗ ಫೋಟೋಸ್ ತೆಕ್ಕೊಂಡಿರೋ ಅದಕ್ಕೊಂದು ಸಾಂಗ್ ಸೆಟ್ ಮಾಡ್ಬಿಟ್ಟು ಹಾಕ್ತಿದ್ವಿ ಹೊರತು ನಾವೇನೋ ಮಾತಾಡ್ಬಿಟ್ಟು ನಾವೇನೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಯಾವತ್ತೂ ಮಾತಾಡಿಲ್ಲ ಸರ್. ಇದೇ ಫಸ್ಟ್ ಟೈಮ್ ನಿಮ್ಮ ಇನ್ಸ್ಟಿಟ್ಯೂಟಲ್ಲೇ ನಾವು ಮಾತಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಇದೇ ಫಸ್ಟ್ ಟೈಮ್ ಸರ್. ನಮ್ಮ ಇನ್ಸ್ಟಿಟ್ಯೂಟ್ ಹೌದು ಸರ್. ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲ, ನಮ್ಮ ಇನ್ಸ್ಟಿಟ್ಯೂಟ್. ಸೊ ಹಾಗಾಗಿ ಅಂದ್ರೆ ನಾವೆಲ್ಲ ಒಂದೇ ತರ ವರ್ಕ್ ಮಾಡ್ತಾ ಇದೀವಿ ಮೈಂಡ್ ಸೆಟ್. ನೀವು ಯಾವಾಗ ಇನ್ಸ್ಟಿಟ್ಯೂಟ್ಗಳು ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಮಾಡೋದು ಏನಕ್ಕೆ ಅಂತ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೋಡಿ ಎಷ್ಟು ವರ್ಕ್ ಮಾಡಿದೀರಾ ನೀವು. ಆ ವರ್ಕ್ ಹೇಗಿರ್ಬೇಕು ಅಂತ ಅಂದ್ರೆ ಬೇರೆಯವ್ರಿಗೂ ಕನೆಕ್ಟ್ ಆಗ್ಬೇಕು. ನಾವ್ ಇನ್ಸ್ಟಿಟ್ಯೂಟ್ ಮಾಡಿರೋದು ಅದೇನೆ. ಏನಂದ್ರೆ ನಾವು ಕಲ್ತಿರೋದನ್ನ ಹೇಳ್ಕೊಟ್ರೆ ನೆಕ್ಸ್ಟ್ ಆರ್ಡರ್ಸ್ ಬಂದ್ರೆ ಈಸಿಯಾಗಿ ವರ್ಕ್ ಮಾಡ್ಬೋದು. ಸೊ ಆ ಇಂಟೆನ್ಷನ್ ಅಷ್ಟೇ. ಎಲ್ಲರೂ
ನಾವು ಅನ್ನೋದು ಒಂದು ಆ ಭಾವನೆ ಬರ್ಬೇಕದು, ಹೌದು ಸರ್. ಅವಾಗ ಬಂದ್ರೆ ಮಾತ್ರ. ನಿಮ್ಗೆ ಈ ಒಂದು ಇನ್ಸ್ಟಿಟ್ಯೂಟ್ ಇಂದ, ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆ ನಿಮ್ ಲೈಫಲ್ಲಿ, ಮತ್ತೆ ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ ಅಂತ? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಪೇಷನ್ಸೇ ಫಸ್ಟ್ ಸ್ಟೆಪ್ ಅನ್ಕೋಬಹುದು ಸರ್. ನಾವು ಏನೇ ಕಲಿಬೇಕಾದ್ರೂ, ಒಬ್ರ ಜೊತೆ ಮಾತಾಡ್ಬೇಕಾದ್ರೂ, ಕ್ಲೈಂಟ್ ಇರಲಿ, ವೆಂಡರ್ ಇರಲಿ, ಅಥವಾ ನಮ್ಮ ಜೊತೆ ವರ್ಕ್ ಮಾಡೋ ಸೀನಿಯರ್ಸ್ ಆಗಲಿ, ಟ್ರೈನರ್ಸ್ ಆಗಲಿ, ಪ್ರತಿಯೊಂದು ನಮ್ಗೆ ಪೇಷನ್ಸ್ ಇದ್ದಾಗಲೇ ನಾವು ತಿಳ್ಕೊಳಕ್ಕೂ ಆಗೋದು, ಕಲಿಯೋಕ್ಕೂ ಆಗೋದು ಸರ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಪೇಷನ್ಸ್ ಇಲ್ದೇ ಒಂದೇನೋ ಬೈ ಮಿಸ್ ಆಗಿ ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಎದುರುಗಡೆ ಇರೋರಿಗೆ ಸ್ವಲ್ಪ ಹರ್ಟು ಆಗ್ಬೋದು, ಸ್ವಲ್ಪ ಕೋಪನೂ ಬರ್ಬೋದು ಸರ್. ಎಲ್ಲರೂ ಒಂದೇ ಥರ ಆಗಿ ಅದನ್ನು ತಗೊಳ್ಳಲ್ಲ ಸರ್. ನಾವು ಮಾತಾಡೋ ವೇ ಆಗಲಿ ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಲಿ, ನಾವು ಏನು ಮಾತಾಡ್ತೀವಿ, ಅಗ್ರೆಸಿವಲ್ಲಿ ಮಾತಾಡ್ತೀವ, ಪೇಷನ್ಸ್ ಇಟ್ಕೊ, ಆ ಟ್ಯೂನ್ ಇರುತ್ತಲ್ಲ ಸರ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇಷನ್ಸಿಂದ ಮಾತಾಡೋ ಟ್ಯೂನೇ ಬೇರೆ ಇರುತ್ತೆ, ಅಗ್ರೆಸಿವಿಂದ ನಾವು ಮಾತಾಡೋ ಟ್ಯೂನೇ ಬೇರೆ ಇರುತ್ತೆ. ಅದರಿಂದನೇ ಸ್ವಲ್ಪ ಸಿಚುವೇಶನ್ ತುಂಬ ಚೇಂಜಸ್ ಆಗೋ ಪಾಸಿಬಲು ಇರುತ್ತೆ ಸರ್. ಹಂಗಾಗಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ವೆರಿ ನೈಸ್. ಈಗ ನೆಕ್ಸ್ಟ್ ಬ್ಯಾಚ್ ಬರೋರಿಗೆ ಏನಾದರೂ ನಿಮ್ಮ ಕಡೆಯಿಂದ ಮೆಸೇಜ್ ಕೊಡೋದಾದ್ರೆ? ನಮ್ಮ ಕಡೆಯಿಂದ ಮೆಸೇಜ್ ಕೊಡೋದಾದರೆ, ಕೆಲವೊಬ್ಬರು ತುಂಬ ಕಷ್ಟದಿಂದನೂ ಬರೋರು ಇರ್ತಾರೆ, ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರೋರು ಬರ್ತಾರೆ ಸರ್. ತುಂಬ ಕಷ್ಟದಿಂದ ಬರೋರಿಗೆ ಸ್ವಲ್ಪ ಬೇಗ ಅಟ್ಯಾಚ್ ಆಗಿಬಿಡ್ತಾರೆ, ಬೇಗ ಇನ್ವಾಲ್ವ್ಮೆಂಟ್ ಆಗಿ ಅದನ್ನು ತಿಳ್ಕೊಂಡು ಕಲಿಯೋಕ್ಕೆ ಇದು ಮಾಡ್ಕೊಳ್ತಾರೆ. ಬೇಗ ಕಲ್ತ್ಕೋಬೇಕು, ನಮ್ಮದು ಒಂದು ಲೈಫ್ ಇದೆ, ಮುಂದೆ ಸ್ಟ್ರಗಲ್ ಎಲ್ಲ ಆಗಬಾರ್ದು, ನಾವು ಈಸಿ ವೇಯಿಂದ ಹೋಗಿ ನಾವು ಒಂದು ಅಚೀವ್ಮೆಂಟ್ ಮಾಡ್ಬೇಕನ್ನೋದು ಅವ್ರ ತಲೆಗಿರುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಅವರೆಲ್ಲ ಚೆನ್ನಾಗಿರೋರು ಏನು ಮಾಡ್ತಾರೆ, ಕಲಿಯೋಣ, ನಮ್ದು ಒಂದು ಏನೋ ಇರಬೇಕು, ನಾವು ಕೆಲವೊಬ್ರು ಮನಿ ಮೈಂಡೆಡಿಂದನೇ ಬರ್ತಾರೆ ಸರ್. ನಾವು ಫ್ಯೂಚರಲ್ಲಿ ಮನಿ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ ಕಲ್ಕೊಂಡು ಹೋದ್ರೆ ಸಾಕು ಅನ್ನೋ ಥರನೂ ಇರ್ತಾರೆ ಸರ್. ನಾವು ಯಾವಾಗ ಆ ಥರ ಇದ್ದಾಗ ಕಲಿಯೋದು ತುಂಬ ಕಷ್ಟ ಆಗುತ್ತೆ ಸರ್. ನಾವು ಅದನ್ನ ನಮ್ಮ ಒಳಗಡೆ ತುಂಬಿಕೊಂಡು ಕಲಿಬೇಕು ಸರ್. ಮುಂದೆ ನಾವು ಇನ್ನೊಬ್ರನ್ನೂ ಬೆಳೆಸ್ಬೇಕನ್ನೋ ಮೆಂಟಾಲಿಟಿಯಿಂದ ನಾವು ಕಲಿಬೇಕು ಸರ್. ನಾವು ಒಂದೇ ಕಲ್ತ್ಬಿಟ್ಟು ನಮ್ಮದು ಮಾತ್ರ ಉದ್ಧಾರ ಆಗ್ಬೇಕನ್ನೋ ಥರ ಯಾವತ್ತೂ ಮೈಂಡ್ ಸೆಟ್ ಇರಬಾರ್ದು ಸರ್. ಎಕ್ಸಾಂಪಲ್ ಆಗಿ ನೀವು ಇದ್ದೀರಲ್ಲ ಸರ್, ಗ್ರೋ ಟುಗೆದರ್ ಅಂತ, ಅದೇ ಥರ ನಾವು ಕಲಿತು ಇನ್ನೊಬ್ರು ಕಲ್ತ್ರೆ ಅವರು ಕಲಿತು ಇನ್ನೊಬ್ರಿಗೆ ಹೇಳೋ ಥರ ಇರ್ತಾರೆ ಸರ್. ಆ ಥರ ಕಲ್ತ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ನಿಮ್ಮ ಕನಸುಗಳು ಏನೇ ಇತ್ತಂತಂದ್ರು ಬಂದು ಹೇಳ್ಕೊಳ್ಳಿ. ಯಾವುದೇ ಥರ ಡೌಟ್ ಇದ್ರು, ಯಾವುದೇ ಸಂಕೋಚ ಇಲ್ದೇ ಓಪನ್ ಆಗಿ ಹೇಳ್ಕೊಂಡ್ರೆ ನಿಮಗೂ ಅರ್ಥ ಆಗುತ್ತೆ, ನೀವು ಹೇಳ್ಕೊಡೋಕ್ಕೂ ಈಸಿ ಆಗುತ್ತೆ. ಅವ್ರ ಮೆಂಟಾಲಿಟಿ ಏನು, ಅವ್ರ ಸೈಕಾಲಜಿ ಏನು ಅಂತ ನಿಮಗೂ ಅರ್ಥ ಆಗಿ ನೀವು ಇನ್ನೂ ಸ್ವಲ್ಪ ಟೀಚ್ ಮಾಡ್ಬೋದು ಸರ್. ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ವೆರಿ ಗುಡ್, ವೆರಿ ಗುಡ್, ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಆ್ಯಂಡ್ ಫೈನಲ್ ಒಂದು ಕ್ವಶನ್ನು, ಎಷ್ಟು ಟ್ರಸ್ಟ್ ಇದೆ ನಮ್ಮ ಸಂಸ್ಥೆ ಮೇಲೆ ಮತ್ತು ನಮ್ಮ ಮೇಲೆ ಅನ್ನೋದ್ರ ಬಗ್ಗೆ? ಮೋಸ್ಟ್ ಇಂಪಾರ್ಟೆಂಟ್ ಈ ಯುಗದಲ್ಲಿ, ಈ ಡಿಜಿಟಲ್ ಯುಗದಲ್ಲಿ ಯಾರೆಲ್ಲ ಏನೇ ನೀವು ಮಾರ್ಕೆಟಿಂಗ್ ಮಾಡಿ, ಏನೇ ದುಡ್ಡು ಸುರೀರಿ, ನೀವು ಟ್ರಸ್ಟ್ ಅನ್ನೋದನ್ನ ಪಡ್ಕೊಳಕ್ಕಾಗಲ್ಲ. ಆ ಟ್ರಸ್ಟ್ನೇ ನಾವು ಮೋಸ್ಟ್ ಇಂಪಾರ್ಟೆಂಟ್ USP ಆಗಿ ವರ್ಕ್ ಮಾಡಬೇಕು. ಜನ V.9 ಇವೆಂಟ್ಸ್ ಅರುಣ್ ಸರ್ ಅಂದರೆ ವರ್ಕ್ ಮಾಡಬೇಕಪ್ಪ ಇವ್ರ ಜೊತೆ ಅಂತ ಅನ್ನೋ ಮೈಂಡ್ ಸೆಟ್ ಇದೆ. ಸೊ ಯಾರೇ ಕೂಡ ಆ ಒಂದು ಟ್ರಸ್ಟ್ ಬಿಲ್ಡ್ ಮಾಡಿದ್ವಿ ಒಂದು 16 ಇಯರ್ಸಿಂದ, ಅದು ಒಂದು ರೂಪಾಯಿದೇ ಆಗಿರಲಿ, ಅದೊಂದು ಟ್ರಸ್ಟ್. 1,000 ರೂಪಾಯಿಗೆ ಆಗಿರಲಿ, ಒಂದು ಟ್ರಸ್ಟ್. ಆ ಟ್ರಸ್ಟ್ ಬಗ್ಗೆ ಹೇಳೋದಾದ್ರೆ ನೀವು ಎಷ್ಟು ಟ್ರಸ್ಟ್ ಮಾಡ್ಬೋದು ನಮ್ಮ ಸಂಸ್ಥೆನ ಮತ್ತೆ ನಮ್ಮನ್ನ? ತುಂಬ ಟ್ರಸ್ಟ್ ಮಾಡ್ಬೋದು ಸರ್. ಯಾಕಂತಂದರೆ ನಿಮ್ಮ ಪೇಜ್ಗಳು ನೋಡಿದಾಗಲಿ, ನಿಮ್ಮ ಕಂಟೆಂಟ್ ನೋಡಿದಾಗಲಿ, ನಿಮ್ಮ ವೀಡಿಯೋಸ್ಗಳನ್ನೆಲ್ಲ ಫಾಲೋ ಮಾಡಿ ನೋಡಿದಾಗಲಿ, ಅದರಲ್ಲಿ ಮೇನ್ ಬಂದು ನಿಮ್ಮ ಟ್ರಸ್ಟು, ಆಮೇಲೆ ಗ್ರೋ ಟುಗೆದರ್ ಅಂತಲೇ ಇರೋದು. ನೀವು 0% ಐಡು 100% ಟ್ರಾನ್ಸ್ಪರೆಂಟ್ ಅಂತ ಹೇಳ್ದೆ, ಅದು ಒಂದು ವರ್ಡಲ್ಲೇ ಗೊತ್ತಾಗುತ್ತೆ ಸರ್ ಎಷ್ಟು ಟ್ರಸ್ಟ್ ಆಗಿರ್ತೀರ ಅಂತ. ನೀವು ಪ್ರತಿಯೊಂದು ವೀಡಿಯೋದು ಲೈವಲ್ಲಿ ಬಂದು ನೀವು ಮಾತಾಡ್ತೀರಾ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ ಸರ್ ನಿಮ್ಮ ಮೇಲೆ ಎಷ್ಟು ಟ್ರಸ್ಟ್ ಮಾಡ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈ ಬೇರೆ ಕಡೆ ವಿಡಿಯೋದಲ್ಲಿ ಒಂಥರ ಹೇಳಿರ್ತಾರೆ ಸರ್, ಈ ನಮ್ಮದು ಸಂಸ್ಥೆ ಈ ಥರ ಇದೆ, ಈ ಥರ ಎಲ್ಲ ನಾವು ಆಫರ್ಸ್ ಕೊಡ್ತೀವಿ, ಈ ಥರ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ವಿಡಿಯೋದಲ್ಲಿ ಮಾತ್ರ ಹೇಳಿದ್ದು ನೋಡಿದ್ದೀವಿ ಸರ್. ನಾವು ಪರ್ಸ್ನಲಿ ಆಗಿ ಅಲ್ಲಿ ಹೋಗಿ ನೋಡಿದಾಗ ಅದು ಯಾವುದೇ ಥರದ್ದು ಇರಲ್ಲ ಸರ್. ಅದು ಡೆಡ್ ಅಪೋಸಿಟ್ ಆಗಿರುತ್ತೆ. ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಪರ್ಸ್ನಲ್ ಅಟೆನ್ಷನ್ ಆಗಿರ್ಬೋದು, ಅಥವಾ ಈಗ ಲೇಡೀಸ್ ಅಂತ ಬಂದಾಗ ಕೆಲವೊಂದು ಇದು ಇರುತ್ತಲ್ಲ ಸರ್, ಲೇಡೀಸ್ ಅರೇಂಜ್ಮೆಂಟ್ ಆ ಥರ ಆಗಿರ್ಬೋದು, ಕೆಲವೊಂದು ಇರುತ್ತೆ. ಬಟ್ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ತುಂಬ ಅಂದರೆ ತುಂಬಾ ಟ್ರಸ್ಟ್ ಮಾಡೋ ಥರ ಇದೆ. ಯಾಕಂದರೆ ನಾವು ಮಿಡ್ನೈಟಲ್ಲಿ ಹೋಗಿದ್ದು ಉಂಟು ಸರ್. ಮಿಡ್ನೈಟಲ್ಲಿ 3 ಗಂಟೆಗೆಲ್ಲ ನೀವು ನಮ್ಗೆ ಡ್ರಾಪ್ ಮಾಡಿದ್ದು ಉಂಟು. ನಮ್ಮ ಮನೆ ಹತ್ರಕ್ಕೆ ಬಂದು ಡ್ರಾಪ್ ಮಾಡಿದ್ದು ಆಗಿರ್ಬೋದು, ಅಲ್ಲಿ ಕೇರ್ ತೊಗೊಂಡಿರೋದಾಗಿರ್ಬೋದು, ಇಲ್ಲ ಸರ್ ನಮ್ಮ ಮನೆಗೆ ಹೋಗಿ ಊಟ ಮಾಡಿದೀವಿ ಅಂದ್ರೆ ಅದು ಕನ್ಸರ್ನ್ ತೋರಿಸಿರೋದಾಗಿರ್ಬೋದು. ಆಮೇಲೆ ಲಾಗಿನ್ ಲಾಗೌಟಲ್ಲಿ ನೀವು ತೋರಿಸೋ ಕೇರ್ ಆಗಿರ್ಬೋದು, ಅದು ಪರ್ಸ್ನಲ್ ಅಟೆನ್ಷನ್ ತೊಗೊಂಡು ಪ್ರತಿಯೊಬ್ಬರೂ ನಾವು ಲೊಕೇಶನ್ ಹಾಕಿ ರೀಚ್ಡ್ ಅಂತ ಹಾಕಿದ್ಮೇಲೆ ತಿರ್ಗಾ ನೀವು ಕಾಲ್ ಮಾಡಿ ಕೇಳ್ತೀರಾ, ನೀವು ರೀಚ್ಡ್ ಆದ್ರ, ಸೇಫ್ ಆಗಿ ಹೋದ್ರಾ ಅಂತ.
ಆ ಥರ ನೀವು ಅಷ್ಟೊಂದು ಟ್ರಸ್ಟ್ನ ಉಳಿಸ್ಕೊಂಡಿದ್ದೀರಾ ಸರ್. ಇಂಥ ಇನ್ಸ್ಟಿಟ್ಯೂಟ್ ಸಿಗ್ಬೇಕಂತಂದ್ರೂ ಈ ಕಾಲದಲ್ಲಿ ತುಂಬ ಅಪರೂಪಕ್ಕಿಂತ ಅಪರೂಪ ಅನಿಸುತ್ತೆ ಸರ್. ನಾವು ಫಸ್ಟ್ ಟೈಮ್ ನೋಡಿರೋದು. ಈಗ ವಿಡಿಯೋದಲ್ಲಿ ಹೇಳ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರ ಕಂಟೆಂಟ್ಗೋಸ್ಕರ ಹೇಳ್ತಾರೋ ಅಥವಾ ಫೇಮ್ಗೋಸ್ಕರ ಹೇಳ್ತಾರೋ ದುಡ್ಡಿಗೋಸ್ಕರ ಹೇಳ್ತಾರೋ ಗೊತ್ತಿಲ್ಲ. ಒಬ್ಬರದ್ದು ಇಂಟೆನ್ಷನ್ ಒಂದೊಂದು ಥರ ಇರುತ್ತೆ ಸರ್. ಬಟ್ ನಿಮ್ಮ ಇಂಟೆನ್ಷನ್ ಆ ಥರ ಇಲ್ಲ. ನಿಮ್ದು ಗ್ರೋ ಟುಗೆದರ್ ಪ್ಲಸ್ ಟ್ರಸ್ಟ್ ಇಂಟೆನ್ಷನ್ ಇಟ್ಕೊಂಡೇ ನೀವು ಮಾಡ್ತಾ ಇದ್ದೀರಾ ಅಂತ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಬಹಳ ಖುಷಿ ಆಯ್ತು. ಈ ವರ್ಡ್ಸ್ಗಳು ಸಾಕು. ಇದು ಲೈವ್ ಅಲ್ಲಿ ಹೇಳ್ತಾ ಇದ್ದೀರಲ್ಲ, ತುಂಬಾ ಇಂಪಾರ್ಟೆಂಟ್. ಸಾಕು ಮೇಡಮ್. ಏನ್ ಗೊತ್ತಾ, ನಾವು 100 ಜನನ್ ಬೆಳೆಸೋದಲ್ಲ, ಒಬ್ರು ನಮ್ಮಿಂದ. ನೀವು ಏನಂದ್ರೆ ಒಬ್ರಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಕೆಟ್ಟದ್ದಂತೂ ಆಗ್ಬಾರ್ದು. ಅದ್ ನಾವಂತೂ ಮಾಡೋದೇ ಇಲ್ಲ, ನಮ್ಗೆ ಆ ಮೈಂಡು ಬರಲ್ಲ. ಯಾಕೆಂದ್ರೆ ಒಂದ್ ಸ್ಪಿರಿಚುವಲ್ ಅಲ್ಲಿ ನೀವು ಕನೆಕ್ಟ್ ಆದಾಗ ಒಬ್ಬ ವ್ಯಕ್ತಿ, ಯಾವುದೇ ವ್ಯಕ್ತಿ ಆಗ್ಲಿ, ನಾನಂತಲ್ಲ, ನಮ್ಮ ಸ್ನೇಹಿತರು ನೋಡ್ತಾ ಇರ್ತಾರೆ ವಿಡಿಯೋಗಳು, ಆ ಸ್ಪಿರಿಚುವಲ್ ಲೈಫ್ಗೆ ನೀವು ಕನೆಕ್ಟ್ ಆಗ್ತಿದ್ದೀರಾ ಅಂದ್ರೆ ನೀವೆಲ್ಲ ಕೊಡಕ್ಕೆ ಹೋಗ್ತಿರ್ತೀರಾ ಹೊರತು ನೀವು ಜಾಸ್ತಿ ಪಡ್ಕೊಳಕ್ ಹೋಗಲ್ಲ. ಸೊ ಆ ಲೆವೆಲ್ ಅಲ್ಲಿ ಇದ್ದೀವಲ್ವಾ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನಿಮ್ಗೆ ಈ ವರ್ಡ್ಸ್ಗಳನ್ನ ಕೇಳಿ. ಇನ್ನ ಚೆನ್ನಾಗಿ ಇನ್ನ ವರ್ಕ್ ಜಾಸ್ತಿ ಮಾಡ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಅದೊಂದು. ಅಂಡ್ ಎಲ್ಲ ಕ್ಲಿಯರ್ ಆಗಿ ಹೋಗ್ತಾ ಇದೆ ಕ್ಲಾಸಸ್. ಕೆಲವೊಂದೆಲ್ಲ ಮಿಸ್ ಆಗಿರೋದೆಲ್ಲ ಕವರ್ ಅಪ್ ಆಗಿದೆ. ಸೊ ಇನ್ನ ಏನೇನ್ ಮಿಸ್ ಆಗಿದೆ ಅದನ್ನು ಕವರ್ ಅಪ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಗ್ರೋ ಆಗ್ಬೇಕು ಮೇಡಮ್ ನೀವು. ಅಂಡ್ ಇನ್ನೊಂದು, ನಿಮ್ ಏಜ್ ಅಲ್ಲಿ ಇರೋರ್ಗೆ, ಒಂದ್ ಫೀಮೇಲ್ಸ್ ಗಳಿಗೆ ಒಂದ್ ಇರುತ್ತೆ, ಅವ್ರ ಕನ್ಸಿರುತ್ತೆ ಮೇಡಮ್. ಕೆಲವೊಂದ್ ಟೈಮ್ ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ, ಅವರೇ ಮಾಡೋಣ ಅಂದ್ರೂ ಕೂಡ ಆಗ್ತಾ ಇರಲ್ಲ. ಆ ಸಿಚುವೇಶನ್ ಹಂಗ ಮಾಡ್ಬಿಟ್ಟಿರುತ್ತೆ. ಅಂತವ್ರಿಗೆ ನಿಮ್ ಕಡೆಯಿಂದ ಒಂದ್ ಮೆಸೇಜ್ ಕೊಡೋದಾದ್ರೆ ಏನ್ ಕೊಡ್ಬೋದು ಅಂತ? ಆ ಥರ ಯಾರೇ ಕನ್ಸು ಕಟ್ಕೊಂಡ್ರು ಸರ್, ಫ್ಯಾಮ್ಲಿಲಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಬ್ರದರ್ ಸಿಸ್ಟರ್ಸ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು ಸರ್, ಯಾರೇ ಆಗಿರಲಿ ಅವ್ರ ಹತ್ರ ಅದನ್ನ ಶೇರ್ ಮಾಡ್ಕೊಂಡು ಒಂದು ಸ್ಟೆಪ್ ಮುಂದೆ ಬಂದಾಗಲೇ ಅವ್ರು ಬರೋಕ್ಕಾಗಲ್ಲ ಸರ್. ಅವ್ರ ಮನಸ್ಸಲ್ಲೇ ಇಟ್ಕೊಂಡ್ರೆ ಯಾವತ್ತೂ ಅವ್ರ ಮನೆಯಿಂದ ಈಚೆಗೆ ಬರೋಕ್ಕೂ ಆಗಲ್ಲ, ಅವ್ರ ಅಚೀವ್ಮೆಂಟ್ ಮಾಡೋಕ್ಕೂ ಆಗಲ್ಲ ಸರ್. ಅದನ್ನ ಶೇರ್ ಮಾಡಿಕೊಂಡು ಓಪನ್ ಅಪ್ ಆಗಿ, ಯಾರೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ರು ಓನ್ ಆಗಿ ಒಂದು ಸ್ಟೆಪ್ ತೊಗೊಂಡು ಮುಂದೆ ಬಂದ್ರೆ ಮಾತ್ರ ಸಾಧನೆ ಮಾಡೋಕ್ಕಾಗೋದು ಸರ್. ಇಲ್ಲ ನನಗೆ ಹಿಂಗೆ ಆಸೆ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ಏನೋ ಹೇಳ್ಬೇಕು ಹೇಳ್ಬಾರ್ದು ಅಂತ ಅಂದ್ಕೊಂಡು ಸುಮ್ಮನೆ ಹೇಳ್ಬಿಟ್ಬಿಟ್ಟು ಅವ್ರು ಏನೋ ಬೇಡ ಬಿಡು ಅಂತಂದಾಗ ಅಲ್ಲಿಗೆ ಸ್ಟಾಪ್ ಮಾಡಿದಾಗ, ಬಿಡು ನನ್ನ ಪ್ರಪಂಚನೇ ಇಷ್ಟು, ಮನೇಲಿ ಬೇಡ ಅಂತ ಇದ್ದಾರೆ, ನಾನು ಇನ್ನು ಮುಂದೆ ಹೋಗೋಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಅವ್ರು ಅಲ್ಲೇನೆ ಉಳ್ಕೋತಾರೆ ಹೊರತು ಅವ್ರದ್ದು ಏನು ಅಚೀವ್ಮೆಂಟ್ ಇದೆ ಹೊರಗಡೆ ಪ್ರಪಂಚಕ್ಕೂ ತೋರ್ಸೋಕ್ಕಾಗಲ್ಲ, ಅವರು ಅಚೀವ್ ಮಾಡೋಕ್ಕಾಗಲ್ಲ ಸರ್. ಅವ್ರು ಒಂದು ಸ್ಟೆಪ್ ಮುಂದೆ ಬಂದಾಗಲೇ ಅವ್ರು ಅಚೀವ್ಮೆಂಟ್ ಮಾಡೋಕ್ಕೂ ಆಗೋದು, ಸಾಧನೆ ಮಾಡೋಕ್ಕೂ ಆಗೋದು. ಅವ್ರು ಏಮ್ ಇಟ್ಕೊಂಡಿದ್ದಾರೆ ಅದಕ್ಕೆ ರೀಚ್ ಆಗಕ್ಕಾಗುತ್ತೆ ಸರ್. ಒಂದ್ ಸ್ಟೆಪ್ ಮುಂದೆ ಬರಲೇಬೇಕು ಸರ್. ಯಾರು ಹೇಳ್ಲಿ ಬಿಡ್ಲಿ, ಅವ್ರ ಕನ್ಸು ಅಂತ ಇದ್ದಾಗ ಸ್ಟ್ರಗಲ್ ಬರುತ್ತೆ ಸರ್. ಫ್ಯೂಚರಲ್ಲಿ ಅದು ಅವ್ರು ಒಳ್ಳೇದೇ ಆಗಿರುತ್ತೆ, ಫ್ಯೂಚರು ಚೆನ್ನಾಗಿರುತ್ತೆ. ಆ ಮೂಮೆಂಟಲ್ಲಿ ಕಷ್ಟ ಬರ್ಬೋದು, ಫ್ಯಾಮ್ಲಿದಾಗ್ಲಿ ಫೈನಾನ್ಸಿಯಲ್ದಾಗ್ಲಿ ಏನೇ ಕಷ್ಟ ಬರ್ಬೋದು. ಎಂಡ್ ಆಫ್ ದಿ ಡೇ ಅವ್ರು ಅಚೀವ್ಮೆಂಟ್ ಮಾಡಿದಾಗ ಹಿಂದಿಂದೆಲ್ಲ ಮರ್ತೋಗ್ಬಿಡ್ತಾರೆ ಸರ್. ಅದೇನೂ ಕಾಣಿಸಲ್ಲ, ಝೀರೋ ಕಾಣಿಸುತ್ತೆ. ಅವ್ರು ಅಚೀವ್ ಮಾಡಿರೋ ಆ ಖುಷಿ ಮಾತ್ರ ಅವ್ರ ಹತ್ರ ಉಳ್ಕೊಳ್ಳುತ್ತೆ ಸರ್. ವೆರಿ ಗುಡ್, ನೈಸ್, ಸೂಪರ್ ಥಾಟ್. ಅಂಡ್ ಆ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಗಿರೋದ್ರಿಂದ, ಆ ಎಕ್ಸ್ಪೀರಿಯನ್ಸ್ ಆಗಿರೋದು ಇನ್ನೊಬ್ರಿಗೆ ಹೇಳ್ತಿರಲ್ಲ, ಅವಾಗ ಗೊತ್ತಾಗ್ಬಿಡುತ್ತೆ ಅದು ತುಂಬಾ ರಿಯಾಲಿಟಿ ಅಂತ. ಅಂಡ್ ವೆರಿ ನೈಸ್. ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ, ತುಂಬಾ ಯಾವಾಗ್ಲೂ ಅಗ್ರೆಸಿವ್ ಆಗಿ ಇರ್ತೀನಿ ಸ್ನೇಹಿತರೆ. ಮೇಡಮ್ ಕೇಳೋಣ, ಮೇಡಮ್ ಇಲ್ಲಿ ಗ್ರೂಪ್ ಮಾಡಕ್ ಬಿಡಲ್ಲ, ಒಂದ್ ಫಾಲೋ ಮಾಡಕ್ ಬಿಡಲ್ಲ, ಯಾರನ್ನು ಒಬ್ಬೊಬ್ರ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ ಬಿಡಲ್ಲ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮ್ಗೆ? ಇದರಿಂದ ಏನ್ ಲರ್ನಿಂಗ್ ಆಗಿದೆ ಅಂತ? ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ ಸರ್, ಇವಾಗ ನಾವು ಒಬ್ಬರ ನಂಬರ್ ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಅವ್ರ ಜೊತೆ ಮಾತಾಡೋದ್ರಲ್ಲಿ, ಅವ್ರ ಕಾನ್ವರ್ಸೇಷನಲ್ಲೇ ಬ್ಯುಸಿ ಆಗ್ತೀವಿ ಹೊರತು ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀವಿ, ಏನಕ್ಕೆ ಬಂದಿದ್ದೀವಿ ಅನ್ನೋದು ಈಗ ಫ್ರೆಂಡ್ಲಿ ಆಗಿ ಮೂವ್ ಆದಾಗ ಅದು ಮರ್ತೋಗೇ ಬಿಟ್ಟಿರ್ತೀವಿ ಸರ್. ಈಗ ನೀವೊಂದು ಏನೋ ಹೇಳ್ತಿರ್ತೀರಾ, ಟ್ರೈನರ್ಸ್ ಏನೋ ಹೇಳ್ತಿರ್ತಾರೆ, ಒಂದು ವರ್ಕ್ ಏನೋ ಕೊಟ್ಟಿರ್ತಿರ್ತಾರೆ. ಬಟ್ ನಾವು ಅಲ್ಲಿ ಫ್ರೆಂಡ್ಲಿ ಅಂತ ಬಾಂಡಿಂಗ್ ಸ್ಟಾರ್ಟ್ ಆದಾಗ ನಮ್ಮಿಬ್ರದ್ದು ಕಾನ್ವರ್ಸೇಷನ್ ಏನೋ ಬೇರೆ ಇರುತ್ತೆ. ಎಸ್ ಸರ್ ಹಿಂಗೆ ಹೇಳಿದ್ರೆ ಅದು ಮಾಡೋಣ ಅನ್ನೋ ಕಾನ್ವರ್ಸೇಷನ್ ಇರಲ್ಲ. ಅವ್ರೊಂದು ಹೇಳ್ತಿರ್ತಾರೆ, ನಾವು ಒಂದು ಹೇಳ್ತಿರ್ತೀವಿ, ಅದ್ರ ಮಿಕ್ಸ್ ಅಪ್ ಆಗೋಗುತ್ತೆ ಸರ್. ಏನು ವರ್ಕ್ ಮಾಡಬೇಕು ಅದು ಕರೆಕ್ಟಾಗಿ ಮಾಡೋಕ್ಕೂ ಆಗಲ್ಲ. ಆಮೇಲೆ ಹೊರಗಡೆ ಹೋದಾಗಲೂ ತೀರಾ ಪರ್ಸ್ನಲ್ ಆಗಿ ಹೋಗ್ಬಿಡ್ತೀವಿ ಸರ್. ಈ ಫ್ಯಾಮ್ಲಿದ ವಿಷಯಗಳಾಗಿರ್ಬೋದು, ಅವರು ವರ್ಕ್ ಮಾಡೋ ವಿಷಯಗಳಾಗಿರ್ಬೋದು, ಅವ್ರ ಈವೆಂಟ್ಸ್ ಆಗಿರ್ಬೋದು, ಕಾನ್ವರ್ಸೇಷನ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇವಾಗ ಹೊರಗಡೆ ಹೋದಾಗ್ಲೂ ಇಲ್ಲಾಗಿರೋದೇನು, ಅಲ್ಲಾಗಿರೋದೇನು, ಅವ್ರು ಹೇಳಿರೋ ಟ್ರೈನರ್ಸ್ ಹೇಳಿರೋದೇನು, ನಮ್ಮ ಸೀನಿಯರ್ಸ್ ಹೇಳಿರೋದೇನು, ನೀವು ಹೇಳಿರೋದೇನು, ಒಬ್ರದೊಬ್ರು ಮಾತಾಡ್ಬೇಕಾದ್ರೆ
ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಒಬ್ರಿಗೆ ನೀವು ಮಾತಾಡಿದ್ರೆ ಕರೆಕ್ಟ್ ಅನ್ಸ್ಬೋದು, ಇನ್ನೊಬ್ರಿಗೆ ಕರೆಕ್ಟ್ ಅನಿಸದೇ ಇರ್ಬೋದು. ಅವಾಗ ಅವರಿಬ್ರು ಇವಾಗ ನಂಬರ್ ತಗೊಂಡು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಾಗ್ಲಿ ಫ್ರೆಂಡ್ ಆಗಿ ಮಾತಾಡೋದ್ರಿಂದ ಇಬ್ರು ಮೆಂಟಾಲಿಟಿ ಬೇರೆ ಇರುತ್ತೆ. ಅವಾಗ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ ಒಬ್ರು ರಾಂಗ್ ಅಂತಾರೆ, ಒಬ್ರು ರೈಟ್ ಅಂತಾರೆ. ಅದೆಲ್ಲ ಮಿಸ್ಯೂಸ್ ಆಗುತ್ತೆ ಸರ್. ಇಲ್ಲಿದ್ದಾಗ್ಲೂ ಆಗುತ್ತೆ, ಹೊರಗಡೆ ಹೋದಾಗ್ಲೂ ಅದಾಗುತ್ತೆ. ಅದು ಆಗದೆ ಇರಂಗೆ ನಮ್ಮ ಪಾಡಿಗೆ ನಾವು ಬಂದು ನಮ್ದೇನು ವರ್ಕ್ ಇರುತ್ತೆ, ನಮ್ದೇನು ಕಲಿಯೋದಿರುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ತುಂಬಾ ಬೆಸ್ಟ್ ಅನ್ಸುತ್ತೆ ಸರ್. ವೆರಿ ನೈಸ್ ಗುಡ್. ನಮ್ಮ ಇನ್ಸ್ಟಿಟ್ಯೂಟ್ ಗ್ರೂಪು ಮಾಡಿಲ್ಲ, ಓನ್ಲಿ ನಿಮ್ಮ ಇಂಡಿವಿಜುವಲ್ ಗ್ರೂಪ್ ಮಾಡಿದ್ವಿ. ಸ್ನೇಹಿತರೆ, ನೀವು ಅನ್ಕೋಬಹುದು ನೋಡಿ, ಈ ಮೈಂಡ್ ಇದೆಯಲ್ಲ, ತುಂಬಾ ಪ್ಲಾನ್ಸ್ಗಳಿದೆ, ತುಂಬಾ ಒಳ್ಳೇದೇ ಮಾಡ್ಬೇಕು ಅನ್ನೋ ಮೈಂಡ್ ಇದ್ದಾಗ ನಾವು ಈ ಥರ ಕಂಟೆಂಟ್ ಕೊಡೋಕ್ಕಾಗುತ್ತೆ. ಸೊ ಇದು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನಾನಂತೂ ಕರ್ನಾಟಕದಲ್ಲಿ ಬ್ಯೂಟಿಫುಲ್ ಕಂಟೆಂಟ್ ಕೊಡಬೇಕು ಆ್ಯಂಡ್ ಜನಕ್ಕೆ ಒಳ್ಳೆಯದನ್ನೇ ಮಾಡಬೇಕು. ನಾನು ತುಂಬ ನೆಗೆಟಿವ್ ಆಗಿ ಥಿಂಕೇ ಮಾಡಲ್ಲ. ನಾನು ಏನೇ ಆಗಿರಲಿ ನೆಗೆಟಿವ್ ನಾಟ್ ಅಲೌಡ್. ಬೋರ್ಡೆಲ್ಲ ಹಾಕೋಬಿಟ್ಟಿದ್ದೀವಿ ಫಸ್ಟ್ ಆಫೀಸ್ ಮಾಡಿದಾಗ, ಎಂಟ್ರಿ ಆಗ್ತಾ ಇದ್ದಂಗೆ ನೆಗೆಟಿವ್ ಥಾಟ್ಸ್ ನಾಟ್ ಅಲೌಡ್ ಅಂತ. ಆ ಥಾಟ್ಸೇ ಅಲೌ ಇಲ್ಲ, ಇನ್ನು ಮಾತಾಡೋದೆಲ್ಲಿ. ಸೊ ಹಾಗಾಗಿ ನಮ್ಮ ಬಗ್ಗೆ ಸ್ವಲ್ಪ ಸ್ಟೋರೀಸ್ಗಳೆಲ್ಲ ಬಂದಿದೆ, ಅದನ್ನೆಲ್ಲ ನೋಡಿ. ನೀವು ನೋಡಿದ್ರ ಸ್ಟೋರಿ? ಹಾ ಸರ್, ಏನ್ ಅನಿಸ್ತು ನಿಮ್ಗೆ? ಆನೆಸ್ಟ್ ಆಗಿ ಹೇಳಿ. ಕ್ಯಾಮ್ರಾ. ತುಂಬಾ ಖುಷಿ ಆಯ್ತು ಸರ್ ನೋಡ್ಬಿಟ್ಟು. ನಿಮ್ದ ಹಿಂದೆಯಿಂದ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರೋ ರೀತಿ, ನೀವು ಕಷ್ಟಪಟ್ಕೊಂಡು ಬಂದಿರೋ ರೀತಿ, ಅದ್ರಲ್ಲಿ ನೀವು ಛಲ ಬಿಡದೇನೆ ನನಗೆ ಎಷ್ಟೇ ಕಷ್ಟ ಆದ್ರೂ ನಾನು ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ಮಾಡಿದ್ರು ಪರವಾಗಿಲ್ಲ, ಬ್ಯಾಕ್ ಹ್ಯಾಂಡಲ್ಲಿ ವರ್ಕ್ ಮಾಡ್ಕೊಂಡೆ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನ ಇನ್ವಾಲ್ವ್ಮೆಂಟ್ ಆಗಿ ನಿಮ್ಮ ಸೀನಿಯರ್ಸಿಂದ ಯಾವ ಥರ ಮಾಡ್ತಾರೆ ಈವೆಂಟು, ನೀವು ಅಲ್ಲಿ ವರ್ಕ್ ಮಾಡ್ಕೊಂಡೇ ನೀವು ಹೊರಗಡೆದು ಏನೇನು ವರ್ಕ್ ಮಾಡ್ತಾರೆ ಅಂತ ಅದನ್ನೆಲ್ಲ ತಿಳ್ಕೊಂಡು ನಿಮ್ಮ ಸೀನಿಯರ್ಸಿಂದ ಕಲ್ತ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ತುಂಬ ಖುಷಿ ಆಗುತ್ತೆ ಸರ್. ಈ ಥರ ಎಲ್ಲೋ 100ಕ್ಕೆ ಒಬ್ರು ಇಬ್ರಿಗೆ ಬರೋಕ್ಕೆ ಸಾಧ್ಯ ಸರ್, ಎಲ್ಲರೂ ಅಚೀವ್ ಮಾಡೋಕ್ಕಾಗಲ್ಲ ಸರ್. ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಗ್ರ್ಯಾಟಿಟ್ಯೂಡ್. ಒಬ್ರು ಥ್ಯಾಂಕ್ಸ್ ಹೇಳೋದು, ಒಬ್ರು ಸಪೋರ್ಟ್ ಮಾಡಿರೋಂಥ ವ್ಯಕ್ತಿನ ಮರಿದಿರೋಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್, ಇವಾಗ ನಂಗೆ ಸಪೋರ್ಟ್ ಮಾಡಿರೋನು ಯಾರನ್ನೂ ಮರೆಯಲ್ಲ. ಅವ್ರು ಇಲ್ಲ, ಈ ಲೈವ್ ನೋಡ್ತಾ ಇದ್ದವರು ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರ ಹೆಸರುಗಳು ಹೇಳ್ತೀನಿ. ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂತಂದ್ರೆ ಇವಾಗ ನೀವು ಗ್ರ್ಯಾಟಿಟ್ಯೂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಏನೋ ಒಂದು ಟೀಚ್ ಮಾಡಿರ್ತಾರೆ, ಏನೋ ಒಂದು ನಿಮಗೆ ಹೇಳಿರ್ತಾರೆ, ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಈವೆಂಟ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅವ್ರು ನಿಮ್ಗೆ ಹೇಳ್ತಾ ಇದ್ರೆ ನೀವು ಅದನ್ನ ಅಳವಡಿಸ್ಕೊಂಡು ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ರೆ ನಿಮ್ಗೆ ಇನ್ನೂ ಸಪೋರ್ಟ್ ಜಾಸ್ತಿ ಮಾಡ್ಬೇಕನ್ನೋದು ಅವ್ರಿಗೂ ಖುಷಿ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ್ರು ನಿಮ್ಗೆ ಸಿಂಪ್ಲಿಸಿಟಿ ಆಗಿದ್ದಾರೆ ಅಂತ ಅವ್ರಿಗೂ ಖುಷಿ ಆಗುತ್ತೆ ಸರ್. ಇನ್ನೂ ಅಚೀವ್ಮೆಂಟ್ ಇನ್ನೂ ಎತ್ತರಕ್ಕೆ ಬೆಳಕ್ ಅವ್ರು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಕ್ ಅವ್ರಿಗೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ ಸರ್. ಎಸ್ ತುಂಬಾ ಖುಷಿ ಆಯ್ತು. ಅಂಡ್ ನೀವು ಮಾತಾಡ್ತಿರೋ ವರ್ಡ್ಸ್ಗಳು ನನಗೂ ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಇಂಪ್ರೂವ್ ಆಗ್ತಾ ಇದ್ದೀರಾ, ಇದೇ ತರ ಇಂಪ್ರೂವ್ ಆಗಿ ಅಂತ ಹೇಳ್ತಾ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಿಮ್ಗೇನಾದ್ರೂ ಅನ್ಸಿದ್ಯಾ, ಏನಾದ್ರೂ ಮಿಸ್ಟೇಕ್ ಆಗ್ತಿದೆ, ಏನಾದ್ರೂ ಕರೆಕ್ಷನ್ ಆಗಬೇಕು ಅನ್ನೋದಿದ್ರೆ ಹೇಳಿ, ನಾವು ಮಾಡ್ಕೊಳ್ಳೋಣ. ಈ ಲೈವಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ಲೈವ್ ನೋಡ್ತಾ ಇರೋರು ಕೂಡ ಅಷ್ಟೇ, ಏನಾದರೂ ನಮ್ಮ ಮಿಸ್ಟೇಕ್ ಆಗ್ತಿದೆ ಅಂತ ಅಂದರೆ ನೀವು ಕಮೆಂಟ್ ಮಾಡಿ, ಇಲ್ಲ ಕಾಲ್ ಮಾಡಿ. ನನ್ನ ನಂಬರ್ ಡೈರೆಕ್ಟಾಗಿ ಕೊಡ್ತೀನಿ. ನನ್ನ ನಂಬರ್ ನಿಮಗೆ ನನ್ನ ಐಡಿಯಿಂದನೇ ಒಂದು ಮೆನ್ಷನ್ ಮಾಡ್ತೀನಿ ನಿಮಗೆ. V.9 ಈವೆಂಟ್ಸ್ ಅರುಣ್ ಸರ್ ನಂಬರ್ ಅಂತ ಹಾಕಿದ್ದೀನಿ. ಇದು ನನ್ನ ನಂಬರೇ, ಓಕೆ. ಮತ್ತು ಇನ್ಸ್ಟಿಟ್ಯೂಟ್ ನಂಬರು ಹಾಕ್ತೀನಿ ಸ್ನೇಹಿತರೆ. ಏನಾದರೂ ಮಿಸ್ಟೇಕ್ ಮಾಡ್ತಿದ್ರೆ ಇದನ್ನು ಮೆನ್ಷನ್ ಮಾಡಿ, ಅಂದರೆ ಕಾಲ್ ಮಾಡಿ, ಮಾತಾಡಿ. ನಮ್ಗೆ ಏನಂದರೆ ನಾವು ಕನ್ನಡ ಮಾರ್ಕೆಟ್ಗೆ ತುಂಬ ಆದ್ಯತೆ ಕೊಡ್ತಾ ಇದ್ದೀವಿ, ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ಮತ್ತು ಅಪ್ಕಮಿಂಗ್ ಡೇಸಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಬೇಕು, ಅವ್ರಿಗೆ ಅರ್ನಿಂಗ್ ಥರನೇ ಅಂತಲೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಒಂದು ಪಾಡ್ಕಾಸ್ಟ್ ಸ್ಟುಡಿಯೋ ಮಾಡ್ತಾ ಇದ್ದೀವಿ, ಗ್ರೋ ಟುಗೆದರ್ ಸ್ಟುಡಿಯೋ ಅಂತ. ಸೊ ಅಲ್ಲಿ ನಮ್ಮ ಕನ್ನಡದಲ್ಲಿ ಯಾರೆಲ್ಲ ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ, ಪರ್ಸ್ನಲ್ ಬ್ರ್ಯಾಂಡ್ ಆಗಿರ್ಬೋದು, ಕಷ್ಟಪಡ್ತಾ ಇದ್ದಾರೆ, ಅವ್ರು ರೆಕಗ್ನೈಸ್ ಆಗೋಕ್ಕೆ, ಅಂಥವ್ರನ್ನೆಲ್ಲ ರೆಕಗ್ನೈಸ್ ಮಾಡಿ ಅವ್ರಿಗೆ ಮಾರ್ಕೆಟಿಂಗ್ ಮಾಡಬೇಕು, ಪ್ರಮೋಷನ್ ಮಾಡಬೇಕು, ಜನಕ್ಕೆ ತಿಳಿಸ್ಬೇಕು ಅನ್ನೋ ಬಹಳ ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ನಾವು. ಅಪ್ಕಮಿಂಗ್ ಡೇಸಲ್ಲಿ ನಾವು ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ, ಒಂದು ಟೆಂಪಲ್ ಎಲ್ಲ ಮಾಡೋಕ್ಕೆ ಹೊರಟಿದ್ದೀವಿ. ಇದು ಏನೋ ಒಂದು ಚಿಕ್ಕ ಪುಟ್ಟ ಮಾಡೋಕ್ಕೆ ಹೋಗ್ತಾ ಇಲ್ಲ. ಆ ಚಿಕ್ಕ ಪುಟ್ಟ ಮಾಡೋಕ್ಕೆ ಒಂದೊಂದೇ ಸ್ಟೆಪ್ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ನೀಡಿರುತ್ತೆ. ಅದು ಯಾವ ಥರ ಸಪೋರ್ಟ್ ನೀಡಿರುತ್ತೆ ಅಂತ ಅಂದ್ರೆ, ನಾವೇನಾದರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಹಾನೆಸ್ಟ್ ಅಂತ ಅನ್ಸಿದ್ರೆ ಮಾತ್ರ ನೀವು ನಮ್ಗೆ ಸಪೋರ್ಟ್ ಮಾಡಿ. ಇಲ್ಲ, ಅದು ಬರೋವರೆಗೂ ನಿಮ್ಗೆ ಅನ್ಸ್ಬೇಕು, ಅದು ಟ್ರಸ್ಟ್ ಬಿಲ್ಡ್ ಮಾಡಬೇಕು, ಅವಾಗ ಮಾತ್ರ ಸಪೋರ್ಟ್ ಮಾಡಿ. ಅದು ಬಿಟ್ಟು ಅಲ್ಪ ಸ್ವಲ್ಪ ತಿಳ್ಕೊಂಡು ಜಸ್ಟ್ ಸುಮ್ಮನೆ ಏನೋ ಕಮೆಂಟ್ ಫ್ರೀ ಇದೆ, ಡೇಟಾ ಇದೆ ಅನ್ನೋದು ಹಾಕ್ಬೇಡಿ.
ಕೆಲವ್ರಿಗೆ ನೀವು ಒರಿಜಿನಲ್ ಐಡಿಯಿಂದ ಹಾಕಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಫಸ್ಟ್ ತಿಳ್ಕೊಳ್ಳಿ ಆ್ಯಂಕರ್ ಅರುಣ್ ಸರ್ ಏನು, ಅವ್ರ ಚರಿತ್ರೆ ಏನು, ಹಿಸ್ಟ್ರಿ ಏನು ಅಂತೆಲ್ಲ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಯೂಟ್ಯೂಬರ್ಸ್ಗೆ, ಚಾನಲ್ಸ್ಗಳಿಗೆ, ಟ್ರೋಲ್ ಪೇಜ್ಗಳಿಗೆ, ಕಂಟೆಂಟ್ ಕ್ರಿಯೇಟರ್ಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಏನೆಲ್ಲ ಕಂಟೆಂಟ್ ಮಾಡ್ತೀರಾ ಅದರಲ್ಲಿ ನಮ್ಮದು ಒಂದು ಕಂಟೆಂಟ್ ಆ್ಯಡ್ ಮಾಡಿ. ನ್ಯೂಸ್ ಚಾನಲ್ಗಳಿಗೂ ಅಷ್ಟೇ, ನೀವು ಎಷ್ಟೆಲ್ಲ ಕಂಟೆಂಟ್ ಮಾಡ್ತೀರಾ ನಮ್ಮಂಥವ್ರನ್ನ ಒಂದು ಕಂಟೆಂಟ್ ಮಾಡಿ. ನೀವು ಪ್ರತಿದಿನ 50-100 ವಿಡಿಯೋ ಮಾಡ್ತೀರಾ, ಒಂದು ಯಾವುದೋ ಒಂದು ಸ್ಮಾಲ್ ಕ್ಲಿಪ್ಪು ಹಾಕ್ತಾನೆ ಇರ್ತೀರಾ, ಅದು ಕಂಟೆಂಟ್ ನೀಡಿದೆಯೋ ಇಲ್ಲೋ ಗೊತ್ತಿಲ್ಲ. ಈ ಥರ ಕನ್ನಡಿಗರು ಕನ್ನಡದಲ್ಲಿ ಈ ಥರ ಕಂಟೆಂಟ್ ಮಾಡ್ತಿದ್ದಾರೆ ಅಂದರೆ ಯಾವುದೋ ಒಂದು ಪ್ರೈಮ್ ಟೈಮೇ ಬೇಕಾಗಿಲ್ಲ, ಯಾವುದೋ ಒಂದು ಟೈಮಲ್ಲಿ ಒಂದು ವಿಡಿಯೋ ಹಾಕಿ ಎಷ್ಟೋ ಯೂಸ್ ಆಗುತ್ತೆ. ಸೊ ನಾವು ಅದು ಗ್ರೋತ್ ಆದಮೇಲೆ ಆಗೋವಂಥ ಟೈಮಲ್ಲಿ ನೆನ್ಪು ಮಾಡ್ಕೊತೀವಿ. ಆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮ್ಮನ್ನು ಹೇಳ್ಕೋಬೋದು ನಾವು. ಸೊ ಸಪೋರ್ಟ್ ಮಾಡಿ. ಯಾವುದೂ ಕೂಡ ಒಂದು ಗಿಡ ಮರನೇ ಆಗಲಿ, ಅದಕ್ಕೆ ಜನ ಅದಕ್ಕೆ ನೀರು ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ಪ್ರಕೃತಿಯಿಂದ ಬರುತ್ತಲ್ಲ ಮಳೆ, ಅದರಿಂದ ಅದು ದೊಡ್ಡದಾಗುತ್ತೆ. ಅದು ದೊಡ್ಡದಾದ್ಮೇಲೆ ನಾವು ಏನು ನೀರು ಹಾಕ್ದ್ವಾ ಗೊಬ್ಬರ ಹಾಕ್ದ್ವಾ ಅಂತ ನಾವು ಕೇಳಲ್ಲ, ಬಟ್ ಮಳೆ ಬಂದಾಗ ಬಿಸಿಲು ಬಂದಾಗ ಹೋಗಲ್ಲಿ ನಿಂತ್ಕೊಂತೀವಿ. ಹಂಗೆ ಆ ಮರಕ್ಕೂ ಗೊತ್ತಿರುತ್ತೆ ನನ್ಗೆ ಯಾರು ಸಪೋರ್ಟ್ ಮಾಡಿದ್ರು ಅಂತ. ಯೂನಿವರ್ಸ್ ಸಪೋರ್ಟು, ಆ ಒಂದು ಪರಿಸರದ ಸಪೋರ್ಟು ಹೇಳೆ ಆ ಸಪೋರ್ಟ್ ಸಿಕ್ಕಿರುತ್ತೆ. ರಿಯಲ್ ಲೈಫಲ್ಲಿ ಹಂಗಲ್ಲ. ಸುತ್ತಮುತ್ತ ಯಾರು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಯಾರು ಆಪರ್ಚುನಿಟಿ ಕೊಟ್ಟಿಲ್ಲ, ನಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡೋದಾಗಿರ್ಬೋದು, ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲರೂ ನೆನ್ಪಿಟ್ಕೊಂಡಿರ್ತಾರೆ. ದಯವಿಟ್ಟು ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ನೀವೇನು ಅವ್ರಿಗೆ ದುಡ್ಡು ಕೊಟ್ಟೆ ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ. ಒಂದು ಕಂಟೆಂಟ್ ಬೇರೆಯವ್ರಿಗೆ ಹೇಳೋದ್ರಿಂದ ನೀವು ಅನ್ಕೊಂಡಿದ್ರ ಒಂದು ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೇಟಸ್ ಇಂದಾನು 5,000 ದುಡಿಬೋದು. ನೋಡಿ ನಾನು ಎಷ್ಟು ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀನಿ ಶಿವರಾಜ್ ಸರ್ನ. 5,000 ನಾನು ಸೆಂಡ್ ಮಾಡಿದ್ದೀನಿ. ಯಾಕೆ? ಅವ್ರು ಏನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅವ್ರ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ. ನನಗೆ ಉದಯ್ ಸರ್ ಅಡ್ಮಿಷನ್ ಆದರು. ಸೊ ಆ ಗ್ರ್ಯಾಟಿಟ್ಯೂಡ್ ಇರಲಿ. ಆಮೇಲೆ ಇನ್ನೊಂದು, ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನನ್ನ ಫೇಸ್ ನೀವು ನೋಡ್ಬೋದು. ಬ್ಯಾಕ್ ಟು ಬ್ಯಾಕ್ ವರ್ಕ್ಗಳು ಮಾಡ್ತಾ ಇದ್ದೀವಿ. ಸುಮಾರು ಈವೆಂಟ್ ವೆನ್ಯೂಗಳಾಗಿರ್ಬೋದು, ಸೀನಿಯರ್ಸ್ಗಳಾಗಿರ್ಬೋದು, ನೀವೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದೀರಾ B2B ವರ್ಕ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡೋದಿದೆ. ಕಂಟೆಂಟ್ ಕ್ರಿಯೇಟರ್ಗಳನ್ನ ಎಷ್ಟೊಂದು ಜನಕ್ಕೆ ಹಾನರ್ ಮಾಡಬೇಕು, ಅವ್ರನ್ನೆಲ್ಲ ಗೆಸ್ಟಾಗಿ ಕರಿಬೇಕು, ಅವರೆಲ್ಲ ಒಂದು ಬ್ರ್ಯಾಂಡ್ಗಳಿಗೆ ಪ್ರಮೋಷನ್ ಮಾಡೋ ಥರ ಆಗಬೇಕು. ಸೊ ನಾನು ಇನ್ನು ಮುಂದೆ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಇವತ್ತು Day 1 ಅಂದರೆ 1 ಡಿಸೆಂಬರು, ನಾನು ಇನ್ನು ಮುಂದೆ ಸದ್ಯದಲ್ಲಿ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ. ಸುಮಾರು ತಿಂಗಳಿಂದ ಅನ್ಕೊತಾ ಇದ್ದೆ, ನಾನು ಬರ್ತಾ ಇದ್ದೀನಿ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡೋಕ್ಕೆ. ಸ್ನೇಹಿತರೆ, ಆ ಬ್ರ್ಯಾಂಡ್ಗಳು ನನಗೆ ಎಷ್ಟು ಪೇ ಮಾಡ್ತಾರೆ ಮತ್ತು ಆ ಬ್ರ್ಯಾಂಡ್ಗಳಿಗೆ ನಾನು ಎಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇಷ್ಟು ದಿನ, ಇಷ್ಟು ವರ್ಷ, ಬನ್ನಿ ಹೀಗೆ, ಇಷ್ಟು ದಿನ, ಇಷ್ಟು ವರ್ಷ ನಾನು ಎಷ್ಟೋ ಬ್ರ್ಯಾಂಡ್ಗಳಿಗೆ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಾಗೆ ಕೆಲವೊಂದು ಬ್ರ್ಯಾಂಡ್ಗಳಿಗೆ ಫ್ರಂಟ್ ಎಂಡಲ್ಲಿ ವರ್ಕ್ ಮಾಡಿದ್ದೀನಿ. ಸ್ನೇಹಿತರೆ, ಇನ್ ಮುಂದೆ ಎಜುಕೇಶನ್, ಫುಡ್, ಫಿಟ್ನೆಸ್, ಫೈನಾನ್ಸ್, ಎಂಟರ್ಟೈನ್ಮೆಂಟ್, ಈ 5 ಕ್ಯಾಟಗರಿಯಲ್ಲಿ ನಿಮ್ಮ ಆಂಕರ್ ಅರುಣ್ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಕಂಟೆಂಟ್ ಕ್ರಿಯೇಟ್ ಮಾಡೋಣ, ಅದು ಹೇಗೆಲ್ಲ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವ್ರು ಎಷ್ಟು ಪೇ ಮಾಡ್ತಾರೆ, ಮತ್ತೆ ನಾವು ಎಷ್ಟು ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಂಗೆ ಟರ್ನ್ ಮಾಡಿ ನಮ್ಮ ಅಜಯ್ ಸರ್ ಮೊನ್ನೆ ಇದು ತಗೊಂಡೋಗಿದ್ರು, ಏನೋ ಕೋಲ್ಡ್ ಫಾಗ್. ಮೇಡಮ್ ಹಾಯ್ ಮಾಡಿ. ಮೇಡಮ್ ಫ್ಯಾಷನ್ ಮ್ಯಾಮ್ ಏನ್ ಕೋರ್ಸ್ ಮಾಡ್ತಾ ಇರೋದು ನೀವು? ಮಾಡ್ತಾ ಇದಾರೆ. ಆಲ್ ದ ಬೆಸ್ಟ್ ಮ್ಯಾಮ್, ಸೂಪರ್ ಆಗಿ ಮಾಡಿ. ಸರ್ ಹೇಗಿತ್ತು? ಖುಷಿಯಾದ್ರ ಎಲ್ರು? ಈವೆಂಟ್ಸ್ ಹೆಂಗಾಯ್ತು? ನೋಡಿ ನಿದ್ದೆನೆ ಮಾಡಿಲ್ಲ ನೀವು, ಬ್ಯಾಕ್ ಟು ಬ್ಯಾಕ್. ಎಸ್, ಖುಷಿ ಆದ್ರ ಈವೆಂಟ್ ಮಾಡಿದ್ದು? ಎಸ್. ನಾಳೆ ಕ್ಲಾಸ್ ಬನ್ನಿ. ನಾಳೆನು ಡೌಟಾ? ಯಾಕೆ? ಓಕೆ. ನಾಡಿದ್ದು ಹೇಗಿದ್ದಾರೆ ಅಮ್ಮ? ಪರವಾಗಿಲ್ಲ. ಮುಗಿಸ್ಕೊಂಡು ಬನ್ನಿ. ಆಯ್ತು ಮ್ಯಾಮ್, ಬಾಯ್, ಗುಡ್ ಲಕ್. ಎಸ್. ಹಾಗೆ ನಮ್ ನೋಡಿ ಪರ್ಸನಲ್ ಅಟೆನ್ಷನ್ ಇರೋಂತ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನೋಡಿ ಎಲ್ಲರಿಗೂ ಕೂಡ ಒಂದೊಂದು ಕಮಿಟ್ಮೆಂಟ್ಸ್ಗಳು ಇರುತ್ತೆ ಸ್ನೇಹಿತರೆ. ಈಗ ನೋಡಿ ಮೇಡಮ್ ಇವಾಗ ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ನೋಡಿ ಇವಾಗ ಒಂದು 2 ಡೇಸ್ ಅಜಯ್ ಸರ್ ಅಟೆಂಡ್ ಮಾಡೋಕ್ಕಾಗಲ್ಲ. ಒಂದೊಂದು ಇರುತ್ತೆ. ಅದಕ್ಕೆ ನಾನು ಯಾವತ್ತೂ ಹೇಳೋದು,
ಪರ್ಸನಲ್ ಅಟೆನ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಇದು ಪರ್ಸನಲ್ ಅಟೆನ್ಷನ್? ನಿಜನಾ ರಿಯಲ್ ಏನು ಫೇಕಾ? ಇಲ್ಲ ಸರ್, ರಿಯಲ್ ಆಗಿ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ಪರ್ಸನಲ್ ಅಟೆನ್ಷನ್ ಅನ್ನೋದು. ಇವಾಗ ನೋಡಿ, ಅವ್ರು ಬಂದ ತಕ್ಷಣ ನೀವು ಲೈವ್ ವಿಡಿಯೋದಲ್ಲಿ ಇದ್ರು ಸಹಿತ ಎಲ್ಲಿಂದ ಡೈವರ್ಟ್ ಮಾಡ್ಕೊಂಡು ಅವ್ರಿಗೆ ಮಾತಾಡಿದ್ರಿ, ವಿಶ್ ಮಾಡಿದ್ರಿ, ಹೇಗಿದ್ದೀರಾ ಅಂತ ಕೇಳಿದ್ರಿ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಮಾತಾಡ್ದೇನೂ ಇರ್ಬೋದಿತ್ತು, ಯಾಕಂದ್ರೆ ನೀವು ಲೈವ್ ವಿಡಿಯೋದಲ್ಲಿ ಇದ್ರಿ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಇಲ್ಲೇ ಕಂಟಿನ್ಯೂ ಮಾಡ್ಬೋದಿತ್ತು. ಆದ್ರೂ ಅವ್ರಿಗೆ ಪರ್ಸನಲ್ ಅಟೆನ್ಷನ್ ತಗೊಂಡು ಅವ್ರಿಗೆ ಮಾತಾಡ್ಸಿದ್ದು ಅವ್ರಿಗೂ ಖುಷಿ ಆಗುತ್ತೆ, ನಿಮ್ಗೂ ಖುಷಿ ಆಗುತ್ತೆ. ಬಂದವ್ರನ್ನ ಮಾತಾಡ್ಸಿದೀವಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ ಸರ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಅವ್ರಿಗೆ ಫೀಲ್ ಗುಡ್ ಆಗುತ್ತೆ ಸರ್. ಹೋದ ತಕ್ಷಣ ಸರ್ ನಮ್ಮನ್ನು ಮಾತಾಡಿದ್ರಲ್ಲ, ಬಿಸಿ ಇದ್ದಾಗಲೂ ಮಾತಾಡಿದ್ರಲ್ಲ ಅನ್ನೋ ಖುಷಿನೂ ಅವ್ರಿಗೆ ಇರುತ್ತೆ. ನಿಮ್ ಜೊತೆ ಕಾನ್ವರ್ಸೇಷನ್ ಮಾಡಿದ್ದು ಅವ್ರಿಗೆ ಖುಷಿ ಇರುತ್ತೆ. ಬಿಸಿ ಶೆಡ್ಯೂಲ್ ಅಲ್ಲೇನು ನಮ್ಮನ್ನ ಪರ್ಸನಲ್ ಅಟೆನ್ಷನ್ ತಗೊಂಡ್ರಲ್ಲ ಅಂತ, ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಮ್ಯಾಮ್. ಒಳ್ಳೆ ಪಾಯಿಂಟ್ ನ ನೀವು ಗ್ರ್ಯಾಬ್ ಮಾಡಿದ್ರಿ. ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಅದೇ ಬೇಕಾಗಿರೋದು. ನೀವು ಇವೆಂಟ್ ಮಾಡ್ಲಿ, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗ್ಲಿ, ಇದು ತುಂಬಾ ಇದನ್ನ ರೂಢಿಸ್ಕೊಳ್ಳಿ ನೀವು. ಅವ್ರಿಗೆ ಎಜುಕೇಶನ್ ಇರ್ಲಿ, ಇಲ್ದಿರ ಇರ್ಲಿ. ಇವಾಗ ನನಗೆ ಕೆಲವೊಂದು ವಿಷಯದಲ್ಲಿ ಗೊತ್ತಿದೆ, ಕೆಲವೊಂದು ಗೊತ್ತಿಲ್ಲ. ಅದನ್ನ ರೆಸ್ಪೆಕ್ಟ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಅದ್ ಖುಷಿ ಆಯ್ತು, ಮೇಡಮ್ ಖುಷಿ ಆದ್ರು, ಸರ್ ಖುಷಿ ಆದ್ರು. ಇನ್ನ 1 or 2 days ಬರಕ್ಕಾಗಲ್ಲ ಅಂದ್ರು, ರೀಸನ್ ಇದೆ ಪ್ರಾಪರ್ ಆಗಿ, ಅದಾದ್ಮೇಲೆ ಕಲ್ತ್ಕೊಳ್ಳಿ. ಸೊ ಹಾಗಾಗಿ ಅಂಡ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಬರ್ತಾ ಇದೀವಿ ಪ್ರಮೋಟ್ ಮಾಡಕ್ಕೆ. ನಮ್ ಕನ್ನಡದ ಬ್ರ್ಯಾಂಡ್ಗಳು ತುಂಬಾ ದೊಡ್ಡ ಲೆವೆಲ್ಗೆ ಹೋಗ್ಬೇಕು. ಅಂಡ್ ಮಾರ್ಕೆಟಿಂಗ್ ಒಂದೇ ಕೊರತೆ ಇರೋದು ನಮ್ಮಲ್ಲಿ. ನಮ್ ಕನ್ನಡದಲ್ಲಿ ಎಲ್ಲ ಇದೆ, ಮಾರ್ಕೆಟಿಂಗ್ ಪ್ರಮೋಷನ್ ಮಾತ್ರ ಕೊರತೆ ಇದೆ. ಆ ಮಾರ್ಕೆಟಿಂಗ್ ಪ್ರಮೋಷನ್ ನ ಕೊರತೆ ಇರೋದನ್ನ ಫಿಲ್ ಮಾಡಕ್ಕೆ ನಾನು ಮತ್ತೆ ಎಷ್ಟೊಂದ್ ಜನ ನನ್ನ ಸ್ನೇಹಿತರು, ಕಂಟೆಂಟ್ ಕ್ರಿಯೇಟರ್ಗಳು ಎಲ್ಲರೂ ಜೊತೆಗೂಡಿ ಬರ್ತಾ ಇದೀವಿ. ಬ್ರ್ಯಾಂಡ್ಗಳಿಗೆ ಬೇಕಾಗಿರೋದು ಒಂದೇ, ಕೋಟಿ ಕೋಟಿ ದುಡ್ಡು ಹಾಕಿರ್ತಾರ್ರಿ, ಅವ್ರಿಗೆ ಮಾರ್ಕೆಟಿಂಗ್ ಅಲ್ಲಿ ಮಿಸ್ ಆಗ್ತಾ ಇದೆ. ಆ ಗ್ಯಾಪ್ ನ ಫಿಲ್ ಮಾಡಕ್ ಆಗ್ತಿಲ್ಲ. ರೀಸನ್ ಏನ್ ಗೊತ್ತಾ? ಇವತ್ತು ನಂದೇ ಒಂದು ಈವೆಂಟ್ ವೆನ್ಯೂ ಅಂತ ಅನ್ಕೊಳ್ಳಿ, ಇಲ್ಲ ಒಂದು ರೆಸ್ಟೋರೆಂಟ್ ಇದೆ ಅಂತ ಅನ್ಕೊಳ್ಳಿ, ಏನೋ ಒಂದು ಹೋಟೆಲ್ ಇದೆ ಅಂತ ಅನ್ಕೊಳ್ಳಿ. ನಾನ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಒಂದ್ 5 ರಿಂದ 10 ಜನ ವ್ಲಾಗರ್ಸ್ ಕರೆದಿರ್ತೀನಿ ಅನ್ಕೊಳ್ಳಿ. 2-3 days ಫುಲ್ ಅಪ್ ಇರುತ್ತೆ. ನೆಕ್ಸ್ಟ್ ಇನ್ನೊಬ್ರು ಬೇರೆ ಬ್ಲಾಗರ್ಸ್ ಒಂದ್ 23 ಜನನ್ನ ಕರೆಸ್ತಾರೆ, ಮತ್ತೆ ಇದು ಡೌನ್ ಹೋಗುತ್ತೆ, ಮತ್ತೆ ಇದು ಅಪ್ ಆಗುತ್ತೆ. ಈ ಗ್ಯಾಪ್ ನ ಫಿಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಬ್ರ್ಯಾಂಡಿಂಗ್ ಮಾಡ್ಬೇಕು, ಒಂದು ಬ್ರ್ಯಾಂಡ್ ರೆಕಗ್ನೈಸ್ ಆಗ್ಬೇಕು, ಒಂದು ಬ್ರ್ಯಾಂಡ್ ಗ್ರೋ ಆಗ್ಬೇಕಂದ್ರೆ ಮಾರ್ಕೆಟಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿ, ಈಗ ನಾವು ಲೈವ್ ಹೋಗ್ತಾ ಇರೋದು ಆಪಲ್ ಐಫೋನ್ ಎಷ್ಟು ಬ್ರ್ಯಾಂಡಿಂಗ್ ಮಾಡ್ತಾರೆ, ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ, ಟ್ರಸ್ಟ್ ನ ಟ್ಯಾಟೂ ತರ ಹಾಕ್ಬಿಟ್ಟಿದ್ದಾರೆ. ನನ್ ತುಂಬಾ ಫೇವ್ರೇಟ್ ಅಂತ ಅಂದ್ರೆ ರೆಡ್ ಬುಲ್ ಅವರು ಬ್ರ್ಯಾಂಡಿಂಗ್ ಹಿಂಗ್ ಮಾಡ್ತಾರೆ ಅಂದ್ರೆ ಸೈಕಾಲಜಿ ಪ್ರಕಾರ ಮಾಡ್ತಾರೆ. ಅವರು ಮೈಂಡ್ಗೆ ಕೂರ್ ಬಿಡ್ಬೇಕು. ಅವ್ರು ಸೋಷಿಯಲ್ ಮೀಡಿಯಾ ಹೋಗಿ ನೋಡಿ, ಅವ್ರ ಆಕ್ಟಿವಿಟೀಸ್ ಗಳನ್ನ ನೋಡಿ. ಆತರ ಬೆನ್ಸ್ ಆಗಿರ್ಬೋದು, BMW ಆಗಿರ್ಬೋದು, ಎಲ್ಲಾನು ನೀವು ನೋಡಿ, ಅಬ್ಸರ್ವ್ ಮಾಡಿ, ಎಷ್ಟು ಚೆನ್ನಾಗಿ ಬ್ರ್ಯಾಂಡಿಂಗ್ ಮಾಡ್ತಾರೆ ಅವರು. ನೀವು ಯಾವತ್ತು ಬ್ರ್ಯಾಂಡಿಂಗ್ ಗಳನ್ನ, ಮಾರ್ಕೆಟಿಂಗ್ ನ ಬಿಡಲ್ವೋ ಅಲ್ಲಿವರೆಗೂ ನಿಮ್ ಬ್ರ್ಯಾಂಡ್ ಹೋಗ್ತಾ ಇರುತ್ತೆ. ನೀವು ಅನ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಯಾಕೆ ನಾವು ಆ ಹೆಸರು ಹೇಳ್ತಾ ಇದೀವಿ ಅಂದ್ರೆ ಅವ್ರನ್ನ ಅಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ, ಅವ್ರ ಕಣ್ ಕಾಣಿಸ್ತಿದೆ, ಅವ್ರು ಸ್ಪೆಂಡ್ ಮಾಡ್ತಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಒಂದು ಖರ್ಚು ಮಾಡಕ್ಕೆ, ಇನ್ನೊಂದು ರೈಟ್ ಟೀಮ್ ಇಲ್ಲ, ಅದ್ ಗೊತ್ತಿರ್ಬೇಕು ಅನ್ನೋರು. ರೈಟ್ ಟೀಮ್ ಏನಾದ್ರು ಕೊಟ್ರೆ ಅವ್ರು ಕರೆಕ್ಟ್ ಆಗಿ ವರ್ಕ್ ಮಾಡಲ್ಲ. ಇನ್ನೊಂದು ಫೌಂಡರ್ಸ್ಗೆ ಅದ್ರ ಬಗ್ಗೆ ಅವೇರ್ ಇರಲ್ಲ, ಅವ್ರು ಓನ್ಲಿ ದುಡ್ಡು ಹಾಕೋದ್ರ ಕಡೆ ಮಾತ್ರ ಗಮನ ಹರಿಸ್ತಾರೆ. ಒಂದೊಂದ್ ಕಡೆ ನಂಬಿರ್ತಾರೆ, ಫೇಲ್ಯೂರ್ ಆಗ್ಬಿಡ್ತಾರೆ. ಯಾರನ್ನ ನಂಬ್ತೀರ ಸ್ನೇಹಿತರೆ? ಇವಾಗ ಬಂದ್ಮೇಲೆ ಯಾವ್ದು ಒರಿಜಿನಲ್ಲು ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಅಂತದ್ರಲ್ಲಿ ಟ್ರಸ್ಟ್ ನ ಬಿಲ್ಡ್ ಮಾಡಬೇಕು. ವರ್ಡ್ ಆಫ್ ಮೌತ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ, ರೆಫರ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿಲ್ಲ. ಎಲ್ಲ ಇವಾಗ ಬ್ಲೇಸರ್ ಹಾಕೊಂಡು ಮಾತಾಡ್ಬಿಟ್ರೆ ಸಾಕು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ಕೊಂಡಿರ್ತಾರೆ. ನೋ, ನೆವರ್. ಅರ್ಥ ಮಾಡ್ಕೋಬೇಕು ನೀವು. ಇದು ಗ್ಯಾಪ್ ಫಿಲ್ ಆಗ್ತಾ ಇದೆ. ಕಂಟೆಂಟ್ ಕ್ರಿಯೇಟರ್ಗಳು ಎಂತ ಸಾಲಿಡ್ ಕಂಟೆಂಟ್ ಕೊಡ್ತಾ ಇದ್ದೀರಾ ಗೊತ್ತಾ ಸ್ನೇಹಿತರೆ? ನೀವು ನಿಮ್ಗೆ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ ಹೇಳಿ ನೀವೇ? ಇನ್ಸ್ಟಾಗ್ರಾಮ್ ಅಲ್ಲಿ ಬ್ರ್ಯಾಂಡ್ ಪ್ರಮೋಷನ್ ಬಿಟ್ರೆ ನಿಮ್ಗೆ ಇನ್ಕಮ್ ಎಲ್ಲಿ ಬರ್ತಿದೆ? ಯೂಟ್ಯೂಬ್ ಅಲ್ಲಿ ನಿಮ್ ವ್ಯೂಸ್ಗೆ ಇನ್ಕಮ್ ಬರುತ್ತೆ, ಆಡ್ಸೆನ್ಸ್ ಬರುತ್ತೆ. ಪ್ರಾಡಕ್ಟ್ ನ ನೀವು ಡಿಸ್ಪ್ಲೇ ಮಾಡ್ತೀರಾ, ಮಾರ್ಕೆಟಿಂಗ್ ಮಾಡಿದ್ರೆ ದುಡ್ಡು ಬರುತ್ತೆ. ಯಾಕೆ? ಕೊಲಾಬ್ರೇಷನ್ ಮೀನಿಂಗು ಗೊತ್ತಿಲ್ಲ ಎಷ್ಟೊಂದ್ ಜನಕ್ಕೆ, ಟ್ಯಾಗ್ ಮೀನಿಂಗ್ ಗೊತ್ತಿಲ್ಲ ಎಷ್ಟೊಂದ್ ಜನಕ್ಕೆ, ಟೈಅಪ್ ಮೀನಿಂಗ್ ಗೊತ್ತಿಲ್ಲ ಎಷ್ಟೊಂದ್ ಜನಕ್ಕೆ. ಎಷ್ಟೋ ಕ್ರಿಯೇಟರ್ಗಳು ನೀವು ಬ್ಯೂಟಿಫುಲ್ ಕಂಟೆಂಟ್ ರೀಚ್ ಆಗ್ತಾ ಇದೆ, ಸುಮ್ನೆ ಆಡಿಯನ್ಸ್ ಕಂಟೆಂಟ್ ನ ಕನ್ಸ್ಯೂಮ್ ಮಾಡ್ಬಿಟ್ರೆ ಸಾಕ, ನಿಮ್ಗೆ ದುಡ್ಡು ಬೇಡವಾ?
ನಿಮ್ಗೆ ರೆಕಗ್ನೈಸ್ ಏನ್ ಬೇಡ್ವೇನ್ರಿ? ನೀವೊಂದ್ ಗೆಸ್ಟ್ ಆಗಿ ಹೋಗ್ಬೇಕಲ್ವೇನ್ರಿ ಒಂದ್ ಪ್ರೋಗ್ರಾಮ್ಗೆ? ನಿಮ್ ಪರ್ಸನಲ್ ಬ್ರ್ಯಾಂಡ್ ಮಾಡೋದು ಯಾವಾಗ್ರಿ ನೀವು? ಬರೇ ಕಂಟೆಂಟ್ ಕೊಡ್ತಾನೆ ಹೋದ್ರೆ ನೀವು ಗ್ರೋ ಆಗೋದು ಯಾವಾಗ? ನಮ್ಮ ಹತ್ರ ಬ್ರ್ಯಾಂಡ್ಗಳಿದೆ, ಬನ್ನಿ, ವಿ ವಾಕ್ ಟುಗೆದರ್. ನನ್ ಕಣ್ ಕಾಣಿಸ್ಕೋಬೇಕು ನೀವು. ನಾನು ಹುಡ್ಕೊಂಡು ಹೋಗಲ್ಲಪ್ಪ ನಿಮ್ಮನ್ನ. ಎಷ್ಟ್ ಜನನಂತ ಹುಡುಕ್ಲಿ ನಾನು ಇದುವರೆಗೂ ಲಾಸ್ಟ್ ಒಂದು 2 ಮಂತ್ ಆಯ್ತು ಅಷ್ಟೇ ನಮ್ಮ ಅಡ್ಮಿನ್ಗೆ ಹೇಳಿ 2000+ ಪೇಜ್ಗಳನ್ನ ನಾವು ಫಾಲೋ ಮಾಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ನಾವು 0 ಫಾಲೋವರ್ಸ್. ಅಂದ್ರೆ ನಾವು ಯಾರನ್ನೂ ಫಾಲೋ ಮಾಡ್ತಾ ಇರ್ಲಿಲ್ಲ ಇದುವರೆಗೂ. ನೀವು ನಮ್ಮ ಸೋಷಿಯಲ್ ಮೀಡಿಯಾ ಹೋಗಿ ನೋಡಿ, v.9 events ಇಂಡಿಯಾ ಇನ್ಸ್ಟಿಟ್ಯೂಟ್ ಪೇಜ್ 2500+ ನಾವು ಇವಾಗ ಐಡಿಸ್ ಗಳನ್ನ ಫಾಲೋ ಮಾಡ್ತಾ ಇದೀವಿ. ಇದುವರೆಗೂ ನಾವು ಮಾಡೇ ಇರ್ಲಿಲ್ಲ. ಯಾಕೆ ಮಾಡ್ತಾ ಇದೀವಿ? ಕ್ರಿಯೇಟರ್ಸ್ ಗಳಿಗೆ ಅಡ್ವಾಂಟೇಜ್ ಆಗ್ಬೇಕು, ರೆಕಗ್ನೈಸ್ ಮಾಡಿ ನಮ್ಗೆ ಗೊತ್ತಿರೋ ಬ್ರ್ಯಾಂಡ್ ಗಳಿಗೆ ಆ ಐಡಿ ಕಳಿಸಿ ನಿಮ್ಗೆ ಪ್ರಮೋಷನ್ ಮಾಡ್ಸಕ್ ಪ್ಲಾನ್ ಮಾಡ್ತಾ ಇದೀವಿ. ಯಾರು ಮಾಡ್ತಾರೆ ಹೇಳಿ ಸ್ನೇಹಿತರೆ? ಬೇರೆ ಬೇರೆ ಸ್ಟೇಟ್, ಕಂಟ್ರಿ, ಲ್ಯಾಂಗ್ವೇಜ್ ಅಲ್ಲೆಲ್ಲ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ? ನಾವು ಇನಿಷಿಯೇಟಿವ್ ತಗೊಂಡಿದ್ದೀವಿ, ಮಾಡಿ. ಅರ್ಥ ಮಾಡ್ಕೊಳ್ಳಿ. ಆಂಕರ್ ಅರುಣ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೋಗಿ ನೋಡಿ. ನಾನು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀನಿ, ಯಾರನ್ನ ಫಾಲೋ ಮಾಡ್ತಿದ್ದೀನಿ ಅಂತ ನನ್ನ ಪರ್ಸನಲ್ ಐಡಿ ಇದೆ, ಹೋಗಿ ನೋಡಿ. ಅರ್ಥ ಮಾಡ್ಕೋಬೇಕು ನೀವು. ನೀವೇನ್ ಗೊತ್ತಾ, ಸುಮ್ಮನೆ ಕಂಟೆಂಟ್ ಮಾಡ್ಬಿಡೋದಲ್ಲ. ನಿಮ್ ದುಡ್ಡು ಬೇಡವಾ ನಿಮ್ಗೆ? ನಂದ್ ಬಿಡಿ, ನಾನು B2B ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ. ನಿಮ್ಮನ್ನ ರೆಕಗ್ನೈಸ್ ಮಾಡೋದು ಯಾರು ಸ್ನೇಹಿತರೆ? ಯೂಟ್ಯೂಬ್ ಯಾವಾಗ ರೆಕಗ್ನೈಸ್ ಮಾಡುತ್ತೆ? ಯಾವಾಗ ಸಿಲ್ವರ್ ಬಟನ್ ಕೊಡುತ್ತೆ, ಗೋಲ್ಡ್ ಬಟನ್ ಕೊಡುತ್ತೆ ಹೇಳಿ? ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತದು. ಆ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಹೆಂಗೆ ರೆಕಗ್ನೈಸ್ ಆಗುತ್ತೆ? ಬ್ರ್ಯಾಂಡ್ಗಳು ನೋಡಿ, ನಾನು ಹೇಳ್ತೀನಿ, ಐ ಆಮ್ ಟೆಲ್ಲಿಂಗ್ ಯು ಒಂದು ಸೀಕ್ರೆಟ್. ಬ್ರ್ಯಾಂಡ್ಗಳು ನಿಮ್ಗೆ ಆಡ್ಸ್ ಕೊಡೋದೇ ನಿಮ್ಮಿಂದ ರಿಸಲ್ಟ್ ಬಂದ್ರೆ ಮಾತ್ರ. ಒಂದ್ಸಲಿ ಟ್ರೈ ಮಾಡ್ತಾರೆ, ರಿಸಲ್ಟ್ ಬರ್ಲಿಲ್ವಾ, ನೆಕ್ಸ್ಟ್ ಕ್ರಿಯೇಟರ್. ಆಮೇಲೆ ಕ್ರಿಯೇಟರ್ಗಳು ಕೂಡ 1 ಲಕ್ಷ ಫಾಲೋವರ್ ಇದ್ದಾರೆ ಅನ್ಕೊಳ್ಳಿ. ನೀವ್ ಇವಾಗ ನಾನು ರೆಸಾರ್ಟ್ ಕೊಟ್ಟಿರ್ತೀನಿ ನಿಮ್ಗೆ ಪ್ರಮೋಟ್ ಮಾಡಕ್ಕೆ. ನೆಕ್ಸ್ಟ್ ಅದೇ ತಿಂಗಳಲ್ಲಿ ನಮ್ ರೆಸಾರ್ಟೇ ಮಾಡಿ ಅಂತಂದ್ರೆ ನೀವು ಮಾಡ್ತೀರಾ? ಮಾಡಲ್ಲ. ಬಿಕಾಸ್ ಯಾಕೆ ಹೇಳಿ? ಆಡಿಯನ್ಸ್ ಗೊತ್ತಾಗ್ಬಿಡುತ್ತೆ ಇವ್ರು ಪ್ರಮೋಷನ್ ಮಾಡ್ತಿದ್ದಾರೆ ಅಂತ. ಸೊ ಪ್ರಮೋಷನ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನಿಮ್ ವ್ಯೂಸ್ ಕಮ್ಮಿ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ತೀರಾ? ಆ ರೆಸಾರ್ಟ್ ನ ಬಿಟ್ಟು ನೆಕ್ಸ್ಟ್ ಕ್ಲಾತಿಂಗ್ ಬ್ರ್ಯಾಂಡ್ ಯಾವ್ದಕ್ಕಾದ್ರು. ನೀವು ಅರ್ಥ ಮಾಡ್ಕೊಳ್ಳಿ, ತುಂಬಾ ಬುದ್ಧಿವಂತರಿದ್ದಾರೆ ನಮ್ಮ ಆಡಿಯನ್ಸ್. ನಿಮ್ ವ್ಯೂ ಬಂದಿದ ತಕ್ಷಣ, ಕಮೆಂಟ್ ಬಂದಿದ ತಕ್ಷಣ, ಶೇರು ಲೈಕ್ ಆಗಿದ ತಕ್ಷಣ ಸೇಲ್ಸ್ ಆಗಲ್ಲ ಯಾವ ಬ್ರ್ಯಾಂಡಲ್ಲೂ. ಓಕೆ? ಯಾಕೆ ಅರುಣ್ಗೆ ಇವಾಗ ಇಷ್ಟು ಮೊಬೈಲ್ ಇಟ್ಕೊಂಡಿದ್ದೀನಪ್ಪ? ಇಲ್ಲಿ ನೋಡ್ರಿ, ಒಂದ್ ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇದ್ ನೋಡಿ, ಇದ್ ನೋಡಿ, ಇದ್ ನೋಡಿ, ಇನ್ನ ಇದೆ. ಯಾಕೆ? ಬ್ರ್ಯಾಂಡ್ಗಳು ಅಷ್ಟು ಟ್ರಸ್ಟ್ ಇದೆ ನಮ್ಮ ಮೇಲೆ. ನನ್ ಪರ್ಸನಲ್ ನಂಬರ್ ಇಂದ ನನ್ ಕನೆಕ್ಟ್ ಆಗಲ್ಲ ಬ್ರ್ಯಾಂಡ್ಗಳಿಗೆ. ನನ್ ಡೈಲಿ ಒಂದು 100-200 ಕಾಲ್ ಬರುತ್ತೆ. ಅವ್ರ ಕಾಲ್ ನ ಅಟೆಂಡ್ ಮಾಡ್ಕೊಂಡು ಹೆಂಗ್ ಮಾಡಕ್ಕಾಗುತ್ತೆ? ಒಂದ್ ಮೊಬೈಲ್ ಅಲ್ಲಿ 2 ಸಿಮ್ ಹಾಕ್ಬೋದು. ಐಫೋನ್ ಅಲ್ಲಿ 1 ಸಿಮ್ ಹಾಕ್ಬೋದು, ಒಂದ್ ಈ ಸಿಮ್ ಹಾಕೋಬಹುದು. ಅಷ್ಟು ಟ್ರಸ್ಟ್ ಮಾಡಿ ಕೊಡೋದು ಬ್ರ್ಯಾಂಡ್ಗಳು. ಆ ಟ್ರಸ್ಟ್ ನ ಬಿಲ್ಡ್ ಮಾಡಬೇಕು. ಬ್ರ್ಯಾಂಡ್ ನೇಮ್ ಮೇಲೆ ನಂಬರ್ ತಗೊಂಡು ಅವ್ರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡಿ, ಅವ್ರಿಗೆ ಲೀಡ್ ಜನರೇಟ್ ಮಾಡಿ, ಅವ್ರಿಗೆ ಸೇಲ್ಸ್ ನ ಕನ್ವರ್ಟ್ ಮಾಡೋ ಅಂತ ಎಕ್ಸ್ಪರ್ಟ್ಸ್ ಗಳು ನಾವು. ಮಿರರ್ ಟ್ರಸ್ಟ್ಗೆ ಇನ್ನೊಂದು ಹೆಸರು ಅರುಣ್. ನಿಯತ್ ಹೆಂಗಿದೆ ಅಂದ್ರೆ ನನಗೆ ನಾಯಿಗಿಂತ ಜಾಸ್ತಿ ನಿಯತ್ ನನಗೆ. ನಾಯಿಗೆ ಎಲ್ಲರೂ ನಾಯಿಗೆ ಹೋಲಿಸ್ತಿರ ತಾನೆ? ನಾಯಿಗಿಂತ ನಿಯತ್ ನನಗೆ ಬಿಸ್ನೆಸ್ ಅಲ್ಲಿ, ವ್ಯಕ್ತಿತ್ವದಲ್ಲಿ. ನಾನು ಒಂದು ಬ್ರ್ಯಾಂಡ್ ಯಾವತ್ತು ಹಾಳಾಗಬಾರ್ದು ಅಂತ ಯೋಚನೆ ಮಾಡಲ್ಲ. ನಾನು ಬಂದಿದ ತಕ್ಷಣ ಬ್ರ್ಯಾಂಡ್ ನ ಹೆಂಗ್ ಬೆಳೆಸ್ಬೇಕು ಅದು ಒಂದೇ ಯೋಚನೆ ಮಾಡೋದು. ಕೆಲವೊಂದು ಬ್ರ್ಯಾಂಡ್ಗಳಲ್ಲೂ ಇನ್ನೋಸ್ ಇರುತ್ತೆ. ಅಯ್ಯೋ ಅರುಣ್ ಬಂದ್ಬಿಟ್ರೆ ಏನು ನಾವೆಲ್ಲಿ ಸೈಡ್ಗೆ ಹೋಗ್ಬಿಡ್ತೀವೋ. ನೋ, ನೀವು ಬೆಳೆದಷ್ಟು ನನ್ಗೆ ಒಳ್ಳೇದಲ್ವೇನ್ರಿ? ಎಲ್ಲರೂ ಸೇರಿ ಕಂಪನಿನ ಬೆಳೆಸೋಣ. ಆ ಕಂಪನಿ ಬೆಳೆದ್ರೆ ಎಷ್ಟೋ 100,000 ಜನ, 1,000 ಜನ ಬೆಳಿಬಹುದು. ಒಂದು ಆಲ್ದ ಮರ ಇದ್ರೆ ಅದ್ರ ಕೆಳಗಡೆ ನಾವು ಜೋಕಾಲಿನೂ ಹಾಕೋಬಹುದು, ಫ್ಯಾಮಿಲಿ ಕುತ್ಕೊಂಡು ಪಿಕ್ನಿಕ್ ಮಾಡ್ಬೋದು, ಆ ಊಟ ತಿನ್ಬೋದು. ಆಲ್ದ ಮರನೇ ಇಲ್ಲ ಅಂದ್ರೆ ಏನು ಪ್ರಯೋಜನ? ನಾನು ಎಲ್ಲಾ ಬ್ರ್ಯಾಂಡ್ ಓನರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ನನಗೆ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದೀರಾ ಅಂಡ್ ಯಾರೆಲ್ಲ ಬಿಸ್ನೆಸ್ ಕೊಡ್ತಾ ಇದ್ದೀರಾ ನಿಮ್ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡಕ್ಕೆ, ನಾನು ತುಂಬಾ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದ್ ಮೊಬೈಲ್ ಇದ್ದಿದ್ದು ಇವತ್ತು ಎಷ್ಟೋ ಮೊಬೈಲ್ಗಳಾಗಿದೆ. ಬಿಕಾಸ್ ನಿಮ್ ಬ್ರ್ಯಾಂಡ್ಗಳನ್ನ ಪ್ರಮೋಟ್ ಮಾಡ್ತಾ ಇರೋಂಥ ರೀತಿ ನೋಡಿ. ಇನ್ನೊಂದು ಕ್ಷಮೆ ಇರಲಿ, ಎಷ್ಟೋ ಬ್ರ್ಯಾಂಡ್ಗಳಿಗೆ ನಾನು ವರ್ಕ್ ಮಾಡಕ್ ಆಗ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಬಿಸಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು
ಅರ್ಥ ಮಾಡ್ಕೊಳ್ಳಿ, ತುಂಬಾ ಬ್ಯುಸಿ ಇದ್ದೀನಿ, ತುಂಬಾ ನೋಡಿ ನನ್ನ ಫೇಸ್ ಹೆಂಗಿದೆ, ನಾನು ಅಷ್ಟು ಜೋಶಲ್ಲಿ ಮಾತಾಡ್ತಾ ಇದ್ದೀನಿ, ನನ್ ಬಿಟ್ರೆ ಇವಾಗ ಮಲಗ್ಬಿಡ್ತೀನಿ, ಅಷ್ಟು ಟಯರ್ಡ್ ಆಗಿದ್ದೀನಿ. ಅಂದ್ರೆ ಆ ಲೆವೆಲ್ಗೆ ವರ್ಕ್ ಮಾಡ್ತಾ ಇದೀವಿ, ನಿಮ್ಗೂ ಗೊತ್ತಾಗ್ತಿದೆ, ನೋಡ್ತಾ ಇದ್ದೀರಾ. ಹಾನೆಸ್ಟ್ ಹಾನೆಸ್ಟ್ ಹಾನೆಸ್ಟ್, ನನಗಂತೂ ಪೇಷನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದೆ. ಆ ಲೆವೆಲ್ ಅಲ್ಲಿ ಇನ್ನ ಎಷ್ಟೇ ಲಾಸ್ ಆಗ್ಲಿ, ನಾನು ಕ್ವಾಲಿಟಿ ಮಾಡಕ್ ಹೋಗಿ ಲಾಸ್ ಆಗಿರೋದು. ಕ್ವಾಲಿಟಿ 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 ತುಂಬಾ ಡೀಪ್ 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 ವರ್ಕ್ ಮಾಡಿ, ಪರವಾಗಿಲ್ಲ, ಅದೇ ನನ್ನ ಕೈ ಹಿಡಿಯುತ್ತೆ ಅಂತ ನಂಬಿಕೆ. ಇನ್ನು ಮುಂದೆ ನಿಮ್ ಬ್ರ್ಯಾಂಡ್ ನ ಪ್ರಮೋಟ್ ಮಾಡಕ್ ನಾನು ಬರ್ತಾ ಇದ್ದೀನಿ. ನಾನು ಬಂದ್ರೆ ಎಷ್ಟೊಂದು ಜನಕ್ಕೆ ರೆವಿನ್ಯೂ ತಂದು ಕೊಡ್ತೀನಿ, ಒಂದು ನ್ಯೂಸ್ ಚಾನಲ್ ರೆವಿನ್ಯೂ ತಂದು ಕೊಡ್ತೀನಿ, ಯೂಟ್ಯೂಬರ್ಸ್ ರೆವಿನ್ಯೂ ಕೊಡ್ತೀನಿ, ಟ್ರೋಲ್ ಪೇಜ್ಗಳಿಗೆ ದುಡ್ಡು ಕೊಡಿಸ್ತೀನಿ, ಆಮೇಲೆ ಪ್ರಿಂಟ್ ಮೀಡಿಯಾಗೆ ದುಡ್ಡು ಕೊಡಿಸ್ತೀನಿ, ಮತ್ತೆ ತುಂಬಾ ಜನಕ್ಕೆ ಕಂಟೆಂಟ್ ಕ್ರಿಯೇಟರ್ಗಂತೂ ಆಲ್ವೇಸ್ ಎಲ್ಲರಿಗೂ ದುಡ್ಡು ಕೊಡ್ತೀನಿ. ನಾನು ನ್ಯೂಸ್ ಚಾನೆಲ್ಗಳ ಜೊತೆನೂ ಮಾತಾಡ್ತೀನಿ. ಸೊ ಯಾರೆಲ್ಲ ಮಾರ್ಕೆಟಿಂಗ್ ಏಜೆನ್ಸಿಗಳಿದೆ ಅವ್ರಗಳ ಜೊತೆನೂ ವಾಕ್ ಮಾಡ್ತೀನಿ. ನಿಮ್ಮನ್ನ ದಾಟಿ ನಾನು ಬೆಳೆಯೋ ಅಂತ ಮೈಂಡ್ ಸೆಟ್ ಇರೋ ವ್ಯಕ್ತಿ ನಾನಲ್ಲ. ನಮ್ ಸೀನಿಯರ್ಗಿಂತ 1% ನಾನು ಜಾಸ್ತಿ ಗ್ರೋ ಆಗ್ಬೇಕನ್ನೋ ಮೈಂಡ್ ಸೆಟ್ ಇಲ್ಲ. ನಮ್ ಸೀನಿಯರ್ ಲೆವೆಲ್ಗೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ನನ್ಗಿಲ್ಲ. ಇನ್ನೇನು, ನೀವ್ ಯಾರನ್ನಾದ್ರೂ ಪರಿಚಯ ಮಾಡ್ಕೊಟ್ರೆ ನಿಮ್ಮನ್ನ ಕ್ರಾಸ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ತಗೊಂಡು ಬಿಸ್ನೆಸ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಝೀರೋ. ನಿಮ್ ಥ್ರೂನೇ ಹೋಗ್ತೀನಿ. ಮತ್ತೆ ನೀವು ನನ್ ಪೇಮೆಂಟ್ ಮಾಡಿಲ್ಲ, ಡಿಲೇ ಮಾಡಿದ್ರೆ ನಾನು ನಿಮ್ ಬಗ್ಗೆ ಕೆಟ್ಟದಾಗಿ ಮಾರ್ಕೆಟ್ ಅಲ್ಲಿ ಹೇಳಲ್ಲ. ನನಗೇನು ನೀಡಿಲ್ಲ ರೀ, ಫೈನಲ್ ಸ್ಟೇಜ್ ಬಂದ್ಬಿಟ್ಟಿದೀವಿ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಒಳ್ಳೇದ್ ಮಾಡ್ತೀನಿ, ಕೆಟ್ಟದಂತೂ ಝೀರೋ. ನಮ್ ಸ್ಟೋರಿಗಳನ್ನ ಮಾಡ್ತಿದ್ದಾರೆ ಎಲ್ಲಾ ಪೇಜ್ಗಳು, ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ಚಾನೆಲ್ಗಳಲ್ಲಿ ನಾನೇ ಪೇ ಮಾಡಿ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಅವ್ರಿಗೂ ಪ್ರೊಡಕ್ಷನ್ಗೆ ಕಾಸ್ಟ್ ಬೇಕಾಗುತ್ತೆ. ಕ್ಯಾಮ್ರಾಮನ್ ಬರ್ತಾರೆ, ಆಂಕರ್ ಬರ್ತಾರೆ, ಎಡಿಟಿಂಗ್ ಮಾಡಬೇಕು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಚಾನೆಲ್ ನಡೆಸೋದು, ಒಂದು ಯೂಟ್ಯೂಬ್ ಚಾನೆಲ್ ನಡೆಸ್ಬೇಕಂದ್ರೂ ಎಷ್ಟು ಕಷ್ಟ ಆಗುತ್ತಲ್ವಾ. ಸೊ ಹಾಗಾಗಿ ನನ್ ಒಂದ್ ರಿಕ್ವೆಸ್ಟ್ ಏನು ಅಂದ್ರೆ, ಕನ್ನಡದಲ್ಲಿ ಇಂಥ ಸಂಸ್ಥೆ ಮಾಡಿದೀವಿ ಅಂದ್ರೆ ಅದಕ್ಕೆ ಹೆಮ್ಮೆ ಪಡ್ಬೇಕು. ನೀವು ಯಾಕೆ ಇನ್ನ ಜಾಸ್ತಿ ಪ್ರಮೋಟ್ ಮಾಡಬಾರ್ದು? ನೀವು ಬನ್ನಿ, ಜೊತೆಲಿ ಬೆಳೆಯೋಣ. ಇನ್ನ ತುಂಬಾ ಐಡಿಯಾಸ್ಗಳಿದೆ. ನೆಕ್ಸ್ಟ್ ಒಂದು ಸೋಷಿಯಲ್ ಮೀಡಿಯಾದ ಟೆಂಪಲ್ ಮಾಡಕ್ ಹೊರಟಿದ್ದೀನಿ ಸ್ನೇಹಿತರೆ. ಇದೊಂದು 7 ವರ್ಷದ ಕನಸು. ಆ ಟೆಂಪಲ್ ಹಿಂಗ್ ಮಾಡ್ತೀನಿ, ಯಾವ ತರ ಮಾಡ್ತೀನಿ, ಎಲ್ಲ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಅದಕ್ಕೆಲ್ಲ ಸಪೋರ್ಟ್ ಮಾಡಿ. ಇಮ್ಯಾಜಿನ್ ಮಾಡಿ, ಸೋಷಿಯಲ್ ಮೀಡಿಯಾ ಟೆಂಪಲ್ ಬಂದ್ರೆ ಹೆಂಗಿರತ್ತೆ ಅಂತ. ಅದು ಕನ್ನಡಿಗ ನಿಮ್ಮ ಅರುಣ್. ಈ ಮೈಂಡ್ ಇಂದ ಬಂದಿದೆ. ಲೋಕಲ್ ಬಿಸ್ನೆಸ್ಗಳನ್ನ ಪ್ರಮೋಟ್ ಮಾಡೋಣ. ನೀವು ಇನ್ನ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಕೆಲವೊಬ್ರೆಲ್ಲ ಇಷ್ಟು ದಿನ ನನ್ಗೆ ಇಂಟರ್ವ್ಯೂ ಕೊಡಿ ಸರ್, ಪಾಡ್ಕಾಸ್ಟ್ ಕೊಡಿ, ನಿಮ್ ಸ್ಟ್ರಗಲ್ ಸ್ಟೋರಿ. ನೋ, ನನ್ನ ಸ್ಟ್ರಗಲ್ ಸ್ಟೋರಿ ಕೇಳಬೇಡಿ. ಏನ್ ಐಡಿಯಾ ಮಾಡಬೇಕು, ಏನ್ ಇಂಪ್ರೂವ್ ಮಾಡಬೇಕು ಅಂತ ಕೇಳೋಣ. ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಮ್ ಸರ್ಕಾರದಿಂದ ಫಂಡಿಂಗ್ ಕೇಳೋಣ. ಫಂಡಿಂಗ್ ಕೊಡ್ಲಿ ಅವರು, ಒಂದು 50 ಕೋಟಿ 100 ಕೋಟಿ. ಆ ಕ್ವಾಲಿಟಿ ಇದೆ ರೀ ನಮ್ ಕನ್ನಡದಲ್ಲಿ, ಕರ್ನಾಟಕದಲ್ಲಿ. ಎಲ್ಲ ಡಿಸ್ಟಿಕ್ಗೂ ಒಂದೊಂದು 100 ಕೋಟಿ ಕೊಡ್ಲಿ ಅನುದಾನ ಕ್ರಿಯೇಟರ್ಸ್ಗಳಿಗೆ. ಡಿಜಿಟಲ್ ಇಲ್ಲ ಅಂತ ಅಂದ್ರೆ ನೀವ್ ಏನ್ ಮಾಡ್ಬೋದು? ಫಿಸಿಕಲಿ ಎಷ್ಟು ದೂರ ಹೋಗಕ್ಕಾಗತ್ತೆ? ನಿಮ್ ಮನೆ ಹತ್ರ ಬರಕ್ಕಾಗತ್ತಾ? ನಾನು ಇಲ್ಲಿ ನಿಮ್ಮ ಆಫೀಸ್ ಹತ್ರ ಬರಕ್ಕಾಗತ್ತಾ? ಇವಾಗ ನಾನಿರೋದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಉಳ್ಳಾಳ್ ಮೇನ್ ರೋಡ್. ನಾನು ಇಲ್ಲಿಂದ ವಿಜಯನಗರಕ್ಕೆ ಹೋಗ್ಬೇಕಂದ್ರೆ 1/2 hour ಬೇಕು ಸ್ನೇಹಿತರೆ. ಅದೇ ನಾನು ಜಯನಗರಕ್ಕೆ ಹೋಗ್ಬೇಕಂದ್ರೆ 1 hour ಮೇಲೆ ಬೇಕು. ಅದೇ ನಾನು ಕೆಂಗೇರಿ JK ಗ್ರ್ಯಾಂಡ್ಗೆ ಹೋಗ್ಬೇಕಂದ್ರೂ ಒಂದು 15-20 ನಿಮಿಷ ಬೇಕು. ನೀವು ಅರ್ಥ ಮಾಡ್ಕೋಬೇಕು. ಸೊ ನಾನು ಹೇಳೋದು ಏನಂದ್ರೆ, ನೀವು ಆನ್ಲೈನ್ ಅಲ್ಲಿ ಹೇಳೋರೆಲ್ಲಾನು ಪ್ರಾಪರ್ ಆಗಿರುತ್ತೆ ಅಂತ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ನಾವು ಮಾಡೋದು ಏನ್ ಮಾಡ್ತಿದೀವಿ, ನಮ್ ಜರ್ನಿ ಏನು. ಯಾಕೆ ಇವತ್ತು ನನ್ನ ಕನ್ನಡ ಟೆಕ್ ಫಾರ್ ಯೂಲಿ ಒಂದು ಕಂಟೆಂಟ್ ಬಂದಿದೆ, ನೋಡೋಗಿ. ನನ್ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು, ಅದನ್ನೆಲ್ಲ ಬಿಟ್ಟು ನಾನು ಈ ಫೀಲ್ಡ್ ಬಂದೆ. ಇವತ್ತಿಗೆ ಈ ಸಕ್ಸಸ್ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನೀವು ದುಡ್ಡಿಂದಾನೇ ಸಾಧನೆ ಮಾಡಿದ್ದೀನಿ ಅಂದ್ರೆ ನನ್ನ ಪ್ರಕಾರ ಸುಳ್ಳು. ನಿನ್ ಖುಷಿಲಿ ಸಾಧನೆ ಮಾಡಿದ್ಯಾ? ಯಾ, ಐ ಆಮ್ ಸೋ ಹ್ಯಾಪಿ. ನನ್ಗೇನ್ ಪ್ರೌಡ್ ಫೀಲ್ ಆಗ್ತಿದೆ ಅಂದ್ರೆ, ಆ ಸ್ಟೋರಿ ನೋಡಿ ನಮ್ ಟೀಚರ್ ಕಾಲ್ ಮಾಡಿದ್ರು ರೀ ಸ್ನೇಹಿತರೆ. ನಮ್ ಟೀಚರ್ ಕಾಲ್ ಮಾಡಿ ಎಮೋಷನಲ್ ಟಾಕ್, ಗೊತ್ತಾ? ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಆಗುತ್ತೆ ಅರುಣ್ ಅಂದ್ರು. ಮೈ ಗಾಡ್, ಸಾರ್ಥಕ ಆಯ್ತು. ಇದಕ್ಕಿಂತ ಇನ್ನೇನು ಬೇಡ, ಇನ್ನ ಅದಕ್ಕೆ ವರ್ಕ್ ಮಾಡೋಣ ಅಂತ ಅನಿಸ್ತು. ತುಂಬಾ ಹಾನೆಸ್ಟ್ ಇದೀನ್ರಿ.
ಸ್ಟಾರ್ಟಿಂಗ್ ಕೆಲವಿಗೆ ಎಲ್ಲರಿಗೂ ಏನೋ ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರಬೇಕು, ಏನೋ ಸೇಲ್ಸ್ ಆಗಬೇಕು, ಸ್ಟೂಡೆಂಟ್ ಅಡ್ಮಿಷನ್ ಆಗ್ಬೇಕು. ನೀವು ನಂಬಲ್ಲ, ನಮ್ಮ ಫೀಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಅಷ್ಟು ರೈಸ್ ಮಾಡಿರೋದು, ಆದ್ರೂ ಅಡ್ಮಿಷನ್ ಆಗಕ್ಕೆ ಬರ್ತಿದ್ದಾರೆ. ವೆಯ್ಟ್ ಒಬ್ಬರೇ ಅಡ್ಮಿಷನ್ ಆದ್ರೂ ಪರವಾಗಿಲ್ಲ, ಗ್ರೋ ಆಗ್ಬೇಕಷ್ಟೇ. ಒಬ್ರೆ 10 ಜನನ ನಾವು ತಗೊಳ್ಳೋದು ಅರ್ಥ ಮಾಡ್ಕೊಳ್ಳಿ. ಪ್ರಮೋಟ್ ಮಾಡಿ ತಗೊಳ್ಳಿ, ಇದ್ರಲ್ಲೂ ದುಡ್ಡು. ನೆಕ್ಸ್ಟ್ ಪ್ರೈವೇಟ್ ಥಿಯೇಟರ್ ಆಗ್ತಿದೆ, ಅದರಲ್ಲೂ ತಗೊಳ್ಳಿ. ನಮ್ಗಿಷ್ಟೇ ಸಾಕು. ಅಷ್ಟು ದುಡ್ಡೆಲ್ಲ ಏನು. ನಾನು ಫೆಬ್ರವರಿಲಿ ಈ ಇಯರ್ ಫೆಬ್ರವರಿಲಿ ನನಗೊಂದು ಆಕ್ಸಿಡೆಂಟ್ ಆಯಿತು. ನೀವು ನೋಡಿರ್ತೀರ, ನನ್ನ ಐಡಿಲಿ ಹೋಗಿ ನೋಡಿ. ನನ್ನ ಐಡಿಲಿ ನಾನು ಆ ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. 5 ಸೆಕೆಂಡಲ್ಲಿ ನಾನು ಬದುಕಿರೋದು. ನನಗಿದು ಸೆಕೆಂಡ್ ಲೈಫ್. 5 ಸೆಕೆಂಡಲ್ಲಿ ನಾನು ಬದುಕಿರೋದು. ನನ್ನ ಆರಾಧ್ಯ ದೈವ ನೀಮ್ ಕರೋಲಿ ಬಾಬಾ ಸೇವ್ ಮಾಡಿರೋದು. ಹೋಗಿ ನೋಡಿ ಸ್ನೇಹಿತರೆ, ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನಿಮ್ಗೆ ಅನ್ಸ್ಬೋದು ಇಷ್ಟೊಂದು ರಫ್ ಆಗಿ ಮಾತಾಡ್ತಾರೆ, ಅಗ್ರೆಸಿವ್ ಆಗಿ ಮಾತಾಡ್ತಾರೆ, ಯಾಕೆ ಒಬ್ರನ್ನೊಬ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ, ಗ್ರೂಪ್ ಮಾಡಲ್ಲ. ನಾನು ತುಂಬ 5 ಸೆಕೆಂಡಲ್ಲಿ ಉಳಿದಿದ್ದೀನಿ. ನಾನು ಆ ಖುಷಿ ನನ್ಗೇನು ಅನಿಸ್ತು ಗೊತ್ತಾ, ನಿನ್ನೆ ನಾನು ಒಂದು ವೆಡ್ಡಿಂಗ್ ಕ್ಲೈಂಟ್ನ ಮೀಟ್ ಮಾಡಿಬಿಟ್ಟು JK ಗ್ರ್ಯಾಂಡ್ ಅರೇನಾಯಿಂದ ಬರ್ತಾ ಇದ್ದೆ. ಅಂದರೆ ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ವೆಡ್ಡಿಂಗ್ ವೆನ್ಯೂ JK ಗ್ರ್ಯಾಂಡ್ ಅರೇನಾ. ಸೂಪರ್ ಆಗಿದೆ ಅದು ಈವೆಂಟ್ ವೆನ್ಯೂ, 33 ಎಕರೆಲಿದೆ. ಮುಗಿಸ್ಕೊಂಡು ಬಂದೆ. ಆ ಕೆಂಗೇರಿ ಮೇಲ್ಗಡೆ ಅಪ್ ಇದೆಯಲ್ಲ, ಫ್ಲೇವರ್ ಇದೆಯಲ್ಲ, ಅಲ್ಲಿ 5 ಸೆಕೆಂಡಲ್ಲಿ ನಾನೊಂದು ಜೀವ ಉಳಿಸಿದ್ದೀನಿ. 5 ಸೆಕೆಂಡು. ಕಾರ್ ಹಿಂಗೆ ಪಾಸ್ ಆಗ್ತಾ ಇದೆ, ನಾನು ಆಟೋದಲ್ಲಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಟ್ರಾಫಿಕ್ ಜಾಸ್ತಿ ಇರುತ್ತೆ, ಕಾರ್ ತಗೊಂಡೋಗಿಲ್ಲ, ನಮ್ಗೆ ಡ್ರೈವ್ ಬರಲ್ಲ ಕಾರ್ ಇದ್ರು. ಆಟೋದಲ್ಲಿದ್ದೆ, ಕಾರ್ ಹಿಂಗೆ ಅಪ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಫ್ರಂಟ್ ಚಕ್ರದಲ್ಲಿ ಪಾರಿವಾಳ ಸಿಗಾಕೊಂಡ್ಬಿಟ್ಟಿದೆ. ಸ್ನೇಹಿತರೆ, ನಾನು ಟಕ್ಕಂತ ಜಂಪ್ ಆಗಿದ್ದು. ಆ ಕಾರ್ ಒಂಚೂರು ಹಿಂಗ್ ಮೂವ್ ಆಗಿದ್ರೆ ಪಾರಿವಾಳ ಸೈಡ್ ಬರೋದು, ಆಯ್ತಾ, ಒಂದ್ ಸ್ವಲ್ಪ ಸೈಡ್ ಬರೋದು. ಬಟ್ ಈ ಮುಂದೆ ಚಕ್ರ ಮೂವ್ ಆಗಿದ ತಕ್ಷಣ ಹಿಂದೆ ಚಕ್ರ ಅದ್ರ ಮೇಲೆ ಹತ್ಬಿಡೋದು, ಸ್ಪಾಟ್ ಆಗ್ಬಿಡೋದು. ಇಳ್ದಿದ ತಕ್ಷಣ ಕಾರ್ನ ಮುಂದೆ ತಗೊಂಡು ಪಾರಿವಾಳನ ಸೇವ್ ಮಾಡಿ ಅದಕ್ಕೆಲ್ಲ ಏನೋ ನೀರೆಲ್ಲ ಕೊಟ್ಟು ಎಲ್ಲ ರೆಡಿಯಾಗಿ ಒಂದು 5 ನಿಮಿಷ 10 ನಿಮಿಷ ಅಲ್ಲೇ ಸ್ವಲ್ಪ ಟ್ರಾಫಿಕ್ ಮಾಡಿಬಿಟ್ವಿ ನಾವೇ, ಯಾಕೆಂದ್ರೆ ಅದು ಆ ಪರಿಸ್ಥಿತಿ ಹಂಗಿತ್ತು. ಆಮೇಲೆ ಅದನ್ನ ತಗೊಂಡೋಗಿ ಒಂದ್ ಕಡೆ ಬಿಟ್ವಿ. ಅದು ನಿಧಾನಕ್ಕೆ ಮೂವ್ ಆಗ್ತಾ ಇತ್ತು. ನನಗೆ ಅನ್ನಿಸ್ತು ಕರ್ಮ ರಿಟರ್ನ್. ಎಷ್ಟೋ ಸಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೆನ್ನೆ ನನ್ನ ಕಣ್ಣಿಗೆ ಹಂಗೆ ಅನ್ಸ್ಬಿಡ್ತು. ನಾನು 5 ಸೆಕೆಂಡಲ್ಲಿ ನಾನು ಉಳಿದೆ, 5 ಸೆಕೆಂಡಲ್ಲಿ ನಾನು ಒಂದು ಪಕ್ಷಿನ ಉಳಿಸ್ದೆ ಅಂತ. ಅಲ್ಲಿ ನೀರಿರ್ಲಿಲ್ಲ, ಒಬ್ರು ನೀರು ಕೊಟ್ರು, ಆಯ್ತಾ. ಅದಾದ್ಮೇಲೆ ಆಟೋದವರು, ಸರ್ ನೀವ್ ಏನ್ ಸರ್, ಆ ಆಟೋದವರು ಕೂಡ ಲಾಸ್ಟಲ್ಲಿ ನಂಗೆ ಒಂದು ಸೆಲ್ಫಿ ತಗೊಂಡು ಹೋದ್ರು ಅವರು. ಸರ್ ಏನ್ ಸರ್ ನೀವು ನೋಡಿಲ್ಲ ಅಂದ್ರೆ ಸತ್ತೋಗ್ಬಿಡೋದು ಅಂತ. ಒಂದೊಂದ್ಸಲಿ ನಮ್ಮ ಜೊತೆಲಿ ಇರೋರು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅರ್ಥ ಮಾಡ್ಕೊತಾ ಇರಲ್ಲ. ನಾವು ಏನೇನು ಮಾಡ್ತಾ ಇರ್ತೀವಿ ಅಷ್ಟೊಂದು ಕೇರ್ ಮಾಡಲ್ಲ. ಹೊರಗಡೆ ನಾವು ಬಂದಾಗ ಎಷ್ಟು ಕೇರ್ ಬರುತ್ತೆ, ಏನೆಲ್ಲ ಮಾಡ್ತೀವಿ ಅನ್ನೋದಕ್ಕೆ ನಿನ್ನೆಯಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಇದನ್ನ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೇದು ಆಗೇ ಆಗುತ್ತೆ. ಬಟ್ ತುಂಬ ಲೇಟಾಗಾದರೂ ಅದು ಪರ್ಮನೆಂಟ್ ಆಗಿರೋಕೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಕಾರಣನೇ ನಾನು ತುಂಬ ಅನ್ಎಕ್ಸ್ಪೆಕ್ಟೆಡ್ ಈ ಫೀಲ್ಡ್ ಬಂದು ಈ ಮಟ್ಟಕ್ಕೆ ಬಂದಿರೋದು. ನಮ್ಮ ಸೀನಿಯರ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನೀನು ಏನಕ್ಕಪ್ಪ ಇಷ್ಟೆಲ್ಲ. ನನ್ನ ಔಟ್ಲೆಟ್ ಹತ್ರ ಹೋಗಿ ಸ್ನೇಹಿತರೆ, ನನ್ನ ಬೋರ್ಡ್ ಎಲ್ಲ ಹಾಕಿದ್ದೀನಿ. 100% ರೆಸ್ಪೆಕ್ಟ್ ಸೀನಿಯರ್ ಈವೆಂಟ್ ಆರ್ಗನೈಸರ್ಸ್, 100% ರೆಸ್ಪೆಕ್ಟ್ ವೆನ್ಯೂ ಓನರ್ಸ್ ಅಂತ. ಒಬ್ರು ಕಾಲ್ ಮಾಡ್ತಾರೆ ವೆನ್ಯೂ ಓನರ್ಸ್ ಸಿಗ್ನಲಲ್ಲಿ ಇದ್ಕೊಂಡು, ಅದು ನಿಮ್ಮನ್ನು ನೋಡ್ಬೇಕಲ್ಲ ಅಂತ ಕೇಳ್ತಾರೆ. ಯಾಕೆ ಸರ್ ಏನಾಯ್ತು, ನಿಮ್ದೊಂದು ಬೋರ್ಡ್ ಇದೆಯಲ್ಲ, ನೀವು ಯಾವ ಊರು, ಎಲ್ಲಿರೋರು? ಸರ್ ಬ್ಯಾಂಗ್ಳೂರೇ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಯಾಕೆ ನೀವು ಇಷ್ಟೊಂದು ಹಾನೆಸ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ರಪ್ಪ. ಇಲ್ಲ ಸರ್, ಯಾಕೋ ನಾನು ಮೇ ಬಿ ತುಂಬ ಫೇಲ್ಯೂರ್ ಆಗಿದ್ದೀನಿ, ಅದಕ್ಕೆ ಹಾನೆಸ್ಟ್ ಆಗಿದ್ದೀನಿ. ಹಂಗಂದ್ರೆ ಸಕ್ಸಸ್ ಆಗಿರೋರೆಲ್ಲ ಹಾನೆಸ್ಟ್ ಆಗಿರಲ್ವ ಅರುಣ್ ಅಂತ ಅಂದೆ. ಇಲ್ಲ ಸರ್, ನನ್ನ ಬಗ್ಗೆ ನಾನು ಹೇಳಿದೆ ಅಂತ ಅಂದೆ. ಅವ್ರು ಬಹಳ ಖುಷಿಯಾಗಿ ಇದು ನನ್ನ ಪರ್ಸ್ನಲ್ ನಂಬರು ಅಂತ ಹೇಳಿ ಕಳಿಸಿ, ನಿಮ್ಗೆ ಗೊತ್ತಿಲ್ಲ, ನನಗೊಂದು ವೆಡ್ಡಿಂಗ್ ಆರ್ಡ್ರ್ ಕೊಟ್ಟರು. ಒಂದು ವೆಡ್ಡಿಂಗ್ ಆರ್ಡ್ರ್ ಕೊಟ್ಟರು. ನಾನು B2B ವರ್ಕ್ ಮಾಡ್ತಾ ಇದ್ದೀನಿ.
ತುಂಬ ಖುಷಿ ಆದ್ರು ಅವರು. ನಾನು ಆರ್ಗನೈಸ್ ಮಾಡಿದ್ದು ಪ್ರಾಫಿಟ್ ಕಮ್ಮಿನೇ ಬಂತು, ಬಟ್ ಆದ್ರೂ ಅವ್ರು ಹೇಳಿದ್ರು ಅವಾಗ್ಲೂ ನೀವು ಇದ್ರಲ್ಲೂ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಏನಿಲ್ಲ ಸರ್, ಕೆಲಸ ಮಾಡೋದು ಅಷ್ಟೇ ಗೊತ್ತಿರೋದು ನಮಗೆ. ಒಂದು ನಮ್ಮ ಮೇಡಮ್ ಹೇಳಿದ್ರು, ರಂಜಿತಾ ಮ್ಯಾಮ್, ಸರ್ ಮೇಡಮ್ ಹೋಗ್ತಾ ಇದೆಯಾ, ಕಾಲ್ಸ್ಗಳೆಲ್ಲ ಬರ್ತಾ ಇದೆ ಸ್ನೇಹಿತರೆ, ತುಂಬ ಲೈವ್ ಹೋಗೋಕ್ಕಾಗಲ್ಲ ಇನ್ಮೇಲೆ, ಸಿಕ್ಕಾಪಟ್ಟೆ ಎಂಕ್ವೈರೀಸ್ ಹೋಗ್ತಾ ಇದೆ, ಸಿಕ್ಕಾಪಟ್ಟೆ ಕಾಲ್ ಬರ್ತಾ ಇದೆ, ಇನ್ನೊಂದು 2 ಮಿನಿಟ್ಸ್. ತುಂಬ ವಿಷಯಗಳಿದೆ. ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ. ಒಂದೇ ವಿಡಿಯೋ ಅಲ್ಲ ಸ್ನೇಹಿತರೆ, ಎಲ್ಲ ಹೋಗಿ ನೋಡಿ. ನಮ್ಮ ಡಿಜಿಟಲ್ ಟೀಮು ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಇದು ನೋಡಿ, ಇವಾಗ ಒಂದು ನಿಮಿಷ ಇರಿ, ಇದು ತೋರಿಸಿ. ಎಷ್ಟು ಸಾವಿರ ಆಗಿದೆ ನೋಡಿ, ನೀವು 20,000 ಕ್ರಾಸ್ ಆಗಿದೆ ಅನ್ಸುತ್ತೆ ನೋಡಿ. ನೀವು ಆಡ್ಸ್ ಬರ್ತಿದೆ. 20,000 ಆಗಿದೆ ಸ್ನೇಹಿತರೆ, 20,000 ಆಗಿದೆ, 20,000 ವ್ಯೂ ಆಗಿದೆ. ಬಹಳ ಖುಷಿ. ಇವ್ರ ವಾಯ್ಸ್ ಅಲ್ಲಿ ನಮ್ಮ ಸ್ಟೋರಿ ಕೇಳಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ನೋಡಿ. ನಾನು ಅವಾಗ್ಲೇ ಹೇಳ್ತಿದ್ದೆ ಅಲ್ವಾ, JK ಗ್ರ್ಯಾಂಡ್ ಅರೇನಾ ಇದೆ ನೋಡಿ, ಇಲ್ಲಿ ನೋಡಿ ಅವಕಾಶ ಇದೆ. ರೆಸಾರ್ಟ್ನಲ್ಲಿ ಸದ್ಯಕ್ಕೆ 9 ವೆನ್ಯೂಗಳಿಗೆ ಆಗುವಷ್ಟು ವಿಶಾಲ ಜಾಗ ಇದ್ದು, ಭವಿಷ್ಯದಲ್ಲಿ ಇಲ್ಲಿ 15ರಿಂದ 20 ವೆನ್ಯೂಗಳನ್ನ ನಡೆಸೋದಕ್ಕೆ ಸಾಕಾಗುವಷ್ಟು ಜಾಗವನ್ನ ಹಿಗ್ಗಿಸುವಂತ ಯೋಜನೆ ಇದೆ. ಇದೇ ಜಾಗದಲ್ಲಿ ಆ ಮಗುವಿನ ಜನ್ಮದಿನದ ಸಂತೋಷ. ಬಹಳ ಖುಷಿ ಇದೆ. ಅಂಡ್ ಎಲ್ಲರೂ ಕಮೆಂಟ್ ಎಲ್ಲ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಕಮೆಂಟ್ ಮಾಡಿದ್ದೀರಾ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಏನಾದ್ರೂ ನಿಮ್ಗೆ ಏನಾದ್ರೂ ಬ್ಯಾಡ್ ಕಮೆಂಟ್ಸ್ ಮಾಡಬೇಕು, ಏನಪ್ಪಾ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಗ್ರೋತ್ ಬೇಕಾ ಅಂತ ಕೆಲವ್ರ ಮನ್ಸಲ್ಲೆಲ್ಲ ಇರುತ್ತೆ. ಪರವಾಗಿಲ್ಲ, ನಿಧಾನಕ್ಕೆ ಬೆಳಿತೀವಿ. ನಾವು ಬೇರೆಯವ್ರನ್ನ ಬೆಳೆಸೋ ಅನ್ನೋ ಮೈಂಡ್ ಸೆಟ್ ಇರೋರು ಯಾವತ್ತಿದ್ರು ಬೆಳಿತಾರೆ. ಕೆಲವರು ಬೇರೆ ಐಡಿ ಗೊತ್ತೇ ಇಲ್ಲ ಅವ್ರು ಯಾರು ಅಂತ, ಸುಮ್ಮನೆ ಏನೇನೋ ಕಮೆಂಟ್ ಹಾಕ್ತಿರ್ತಾರೆ ನೋಡಿ. ಇಷ್ಟು ಎಲ್ಲ ಒಳ್ಳೆ ಕಮೆಂಟ್ಸ್ ಬಂದಿರುತ್ತೆ, ಯಾವುದೋ ಒಂದೊಂದು ಬಂದ್ಬಿಡುತ್ತೆ. ಅವರೆಲ್ಲ ಯಾರು ಅವರು? ಅವ್ರಿಗೆಲ್ಲ ಒಂದು ಕ್ಲಾಸ್ ತಗೋಬೇಕು. ಆಕ್ಚುಲಿ ನಿಮ್ಗೆಲ್ಲ ಒಂದೊಂದು ಕ್ಲಾಸ್ ತಗೋಬೇಕು. ಸುಮ್ಮನೆ ರೀ, ನಾನು ಸೋಷಿಯಲ್ ಮೀಡಿಯಾ ಓನರ್ ಜೊತೆ ಒಂದು ಮೇಲ್ ಮಾಡಬೇಕು. ಯಾರೆಲ್ಲ ಒರಿಜಿನಲ್ ಐಡಿಯಿಂದ ಮಾಡಲ್ಲ ಅವ್ರನ್ನೆಲ್ಲ ಬ್ಲಾಕ್ ಮಾಡಿಸ್ಬೇಕು ಅಂತ. ಹಂಗನ್ಬಿಟ್ಟು ಒರಿಜಿನಲ್ ಇರೋರು ಎಷ್ಟೊಂದು ಜನ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಬೇರೆ ಬೇರೆ ಕಂಟೆಂಟ್ ನೋಡಕ್ಕೆ, ಮತ್ತೆ ನಿಮ್ಗೂ ಲಾಸ್ ಆಗ್ಬಿಡುತ್ತೆ. ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ, ಫುಲ್ ಕಂಟೆಂಟ್ನ ತಿಳ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ. ಏನ್ ಸಿಗುತ್ತೆ ಅದರಲ್ಲಿ ನೀವು ಬ್ಯಾಡ್ ಕಮೆಂಟ್ ಮಾಡಿದ್ರೆ? ನನ್ನ ಸ್ಟ್ರಗಲ್ ಸ್ಟೋರಿ ಕೇಳಿದ್ರೆ ನೀವು ಪ್ರಯತ್ನನೇ ಮಾಡಿರಲ್ಲ ಅಷ್ಟೊಂದು. ನಾನು ಪಟ್ಟಿರೋ ಅಂತ ಫೇಲ್ಯೂರ್ಸ್ ಇದೆಯಲ್ಲ, ಅದನ್ನ ನೀವು ಏನಾದ್ರೂ ಕೇಳ್ಬಿಟ್ರೆ ನೀವು ಟ್ರೈಯೇ ಮಾಡೋಕ್ಕಾಗಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಗಲ್ ಸ್ಟೋರಿ. ನನ್ನ ಸ್ಟ್ರಗಲ್ ಸ್ಟೋರಿ ನಾನು ಹೇಳ್ತಿದ್ದೀನಿ, ಅದಕ್ಕೆ ಎಷ್ಟೊಂದು ಹೇಳೇ ಇಲ್ಲ, ನಾನು ಎಲ್ಲೂ ಹೇಳಲ್ಲ ಜಾಸ್ತಿ. ಓನ್ಲಿ ಬುಲೆಟ್ ಪಾಯಿಂಟ್ಸ್ ತರ, ಹುಕ್ ಪಾಯಿಂಟ್ ಅಂತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಒಂದು 3 ಸೆಕೆಂಡ್ ಹುಕ್ ಪಾಯಿಂಟ್ ಬರುತ್ತಲ್ಲ, ಆ ಥರ ಹೇಳೋದು ನಾನು. ಸಿಕ್ಕಾಪಟ್ಟೆ ಕಂಟೆಂಟ್ ಗೊತ್ತಿದೆ, ಬನ್ನಿ ಮಾಡೋಣ, ಎಲ್ಲರೂ ಜೊತೆಲಿ ಸೇರಿ ಬೆಳೆಯೋಣ. ಕಂಟೆಂಟ್ ಕ್ರಿಯೇಟರ್ಗೆ ನೆಕ್ಸ್ಟ್ ಟಾರ್ಗೆಟ್, ಅವ್ರನ್ನ ಬೆಳೆಸೋಣ, ಬನ್ನಿ ಅವ್ರನ್ನೆಲ್ಲ ಗೆಸ್ಟಾಗಿ ಕರೆಯೋಣ. ವಿಡಿಯೋ ಎಡಿಟರ್, ಗ್ರಾಫಿಕ್ ಡಿಸೈನರ್ ಎಷ್ಟೊಂದು ಜನ ನನಗೆ DM ಮಾಡ್ತಾ ಇದ್ದೀರಾ, ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ರೀಲ್ಸ್ ಎಡಿಟಿಂಗ್ ಪ್ರಾಪರಾಗಿ ಮಾಡೋರು ಕನೆಕ್ಟ್ ಆಗಿ ನಿಮ್ಮ ಬಿಸ್ನೆಸ್ ಕೊಡ್ತೀನಿ. ಯಾರಾದರೂ ಕಂಟೆಂಟ್ ಕ್ರಿಯೇಟ್ ನಮ್ಮ ಪೇಜು ನಮ್ಮ ಬಗ್ಗೆ ಮಾಡಿದ್ರೆ, ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಜರ್ನಿ ಬಗ್ಗೆ ಮಾಡಿದ್ರೆ ಅವ್ರಿಗೂ ಪೇ ಮಾಡಿ. ಫ್ರೀಯಾಗಿ ಮಾಡಿಬಿಡಿ, ನೀವು ಪೇ ಮಾಡ್ತೀನಿ ನಾನು. ನಿಮ್ಮ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ತೀರ ತಾನೆ. ನಾನಂತೂ ಮನಿ ಮೈಂಡ್ ಅಲ್ಲ, ನೀವು ಮನಿ ಮೈಂಡ್ ಇಲ್ದಿರನೇ ಇರಬೇಕು ಅಂತ ಏನಿಲ್ಲ ಸ್ನೇಹಿತರೆ. ನೀವು ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೊಳ್ಳಿ, ಸೆಲ್ಫಾಗಿ ಪ್ರಮೋಟ್ ಮಾಡಿ. ಎಲ್ಲ ಸೆಲ್ಫ್ ಪ್ರಮೋಟ್ ಮಾಡಿ ನೀವು ನಮ್ಮನ್ನ. ಅದರಿಂದ ಬಂದಿದ್ದ ರಿಸಲ್ಟ್ನ ನಾನು ನಿಮ್ಗೆ ಪೇ ಮಾಡ್ತೀನಿ. ಯಾಕೆ ಬರೀ ಮಾಡ್ತೀರಾ? ಆಲ್ ದ ಬೆಸ್ಟ್. ಆ್ಯಂಡ್ ಫೈನಲಿ ಏನಾದರೂ ಹೇಳೋದಿದ್ರೆ ಮೇಡಮ್, ಏನು ಅನ್ನಿಸ್ತು ಇಷ್ಟೊತ್ತು ಮಾತಾಡಿದ್ದು ನಾನು? ಚೆನ್ನಾಗಿತ್ತು ಸರ್, ನಿಮ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರಿ, ನಿಮ್ಮ ವರ್ಕ್ ಬಗ್ಗೆ ಹೇಳಿದ್ರಿ, ಫ್ಯೂಚರ್ ವರ್ಕ್ ಬಗ್ಗೆನೂ ಹೇಳಿದ್ರಿ, ಏನೇನು ಬ್ರ್ಯಾಂಡ್ ಬಗ್ಗೆ ನೀವು ಇದು ಮಾಡೋದ್ರ ಬಗ್ಗೆನೂ ಹೇಳಿದ್ರಿ. ಎಲ್ಲಾನು ತಿಳ್ಕೊಂಡು ಖುಷಿ ಆಯ್ತು ಸರ್. ಎಸ್, ಥ್ಯಾಂಕ್ ಯು. ಅಂಡ್ ಮೇಡಮ್ ಬನ್ನಿ, ರಂಜಿತಾ ಮ್ಯಾಮ್ ಲೈವ್ ಬಂದಾಗ ಮೇಡಮ್ ಅವ್ರಿಗೊಂದು ಮೈಕ್ ಕೊಡಿ. ಮೇಡಮ್ಗೆ ಒಂದು ಕೊರಗಿದೆ ಸರ್, ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ.
ಮೇಡಮ್ ಹಂಗೆ ಈ ಕಡೆಗೆ ಮೂವ್ ಆಗಿ ನೀವ್ ಬನ್ನಿ ಇಲ್ಲಿ ಮೇಡಮ್ ವೇಸ್ಟ್ ಆಯ್ತು ಅಂತ ಅನ್ಕೋಬೇಡಿ. ಇಲ್ಲ ಸರ್ ಆತರ ಅಲ್ಲ ಪಾಪ ಇಲ್ಲಿ ನೀವು ಬನ್ನಿ ಅಷ್ಟೋ ತನಕ ಎಫರ್ಟ್ ಹಾಕಿ ನೀವು ಕೇಳಿದ್ದೆ ಆನ್ಸರ್ ಮಾಡಿದ್ದೆಲ್ಲ ಏನು ಇಲ್ದ ಆಯ್ತಲ್ಲ. ಮೇಡಮ್ ಈಗ ಲೈವ್ ನೋಡ್ತಾ ಇದ್ದೀರಾ, ಆ ವಾಯ್ಸೇ ಬಂದಿಲ್ಲ ಅಲ್ಲ? ಇಲ್ಲ ಸರ್ ನಾನ್ ಚೆಕ್ ಮಾಡಿದೆ ಬಂದಿಲ್ಲ ಸರ್. ಅಯ್ಯೋ ವಾಯ್ಸ್ ಕಟ್ ಮಾಡಿ ಒಂದ್ ನಿಮಿಷ ಇರಿ ಮೇಡಮ್. ಈಗ ಲಾಂಗ್ ವಿಡಿಯೋ ಆಗೋಗ್ಬಿಡುತ್ತೆ. ನಮ್ಮ ಎಡಿಟರ್ ಇದಾರಲ್ವಾ ಹರೀಶ್ ಸರ್ಗುನು ತುಂಬಾ ಲಾಂಗ್ ಆಗೋದ್ ಬೇಡ. ಇವಾಗ ನಮ್ಮ ಲೈವ್ ವಿತ್ ಸಪ್ನಾ ಮೇಡಮ್ ಜೊತೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಅವ್ರದ್ದು ವಾಯ್ಸ್ ಬಂದಿಲ್ವಂತೆ. ನೀವು ಕಮೆಂಟ್ ಮಾಡ್ಬೇಕಲ್ವಾ ಸ್ನೇಹಿತರೆ, ಏನ್ ವಾಯ್ಸ್ ಬರ್ತಿದ್ಯಾ ಇಲ್ವಾ ಅಂತ. ಸರ್ ಒಬ್ರು ಮಾಡಿದಾರೆ ನಾವ್ ನೋಡಿಲ್ಲ. ಮೇಡಮ್ ದೀಪಾ ಮೇಡಮ್ ಈ ಲೈವ್ಗೆ ಎಲ್ಲಾ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಅವರೇ ಮಾಡಿದ್ದು. ಸೊ ನೆಕ್ಸ್ಟ್ ಲೈವ್ ಬರ್ತೀವಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಗ್ರೋ ಟುಗೆದರ್.